ಭೂಮಿ ಮೇಲೆ ಬಂದಂದ್ರ ನಾವು ಒಬ್ಬರಿಗೊಬ್ರು ಯಾವ ತರ ಅನುಸರಿಸ್ಕೊಂಡು ಬಾಳ್ಬೇಕಾಗೈತಿ ಬದುಕಬೇಕಾಗೈತಿ ಅಂತಕ್ಕಂಥ ವಿಚಾರನ ನಮ್ಮ ಸಂತ ಶಿಶುನಾಳ್ ಶರೀಫ್ನವರು ಅವಾಗಲೇ ಹೇಳಿದ್ರು. ಹೌದು ಹೌದ್ರಿಪ್ಪ. ಆದ್ರೆ ಅವ್ರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನಾವು ಒಂದು ತತ್ವದ ಮುಖಾಂತರ ಜೀವನ ತಾವಿಲ್ಲ ಎಚ್ಚರಿಕೆ ಜೋರ ಇರ್ತಕ್ಕಂಥ ಚಪ್ಪಾಳೆಯನ್ನು ಕೊಡಬೇಕು. ಹುಂಜ ಬಂದೈತೆ ಹುಂಜ ಬಂದೈತೆ ನಮ್ಮಗಳದಾಗ ಆಮೇಲೆ ಒಂಟಿ ತಗೊಂಡು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತಾರೆ.
ಒಣಿಗೆ ನೋಡ್ರಿ ನೋಡ್ರ ಒಣಿಗೆ ನೋಡ್ರಿ ಎಂತ ಇರ್ತಾವ ಅದಾವ ನಿಮ್ಮ ಮನ್ಯಾಗ ಒಣಿಗೆ ಒಳಕೊಂಡು ಬೀಸುತ್ತಲ್ಲ ಇವೆಲ್ಲ ಏನು ಇವತ್ತ ಮಾಯ ಆಗಿ ಈಗ ಬರೀ ಲಗ್ನದಾಗ ಮನೆ ಒಬ್ಬನಿಗೆ ಪೂಜೆ ಕೊಡ್ತಕ್ಕಂಥ ಪರಿಸ್ಥಿತಿ ಅಲ್ಲ ಪೂಜೆಗೂ ಸಹಿತ ಏನಾದ್ರು ಅದು ಮಕ್ಕಳ ಮನೆ ಇರುತ್ತೆ ಇಸ್ಕೊಂಡ್ಬರುವಂತ ಪರಿಸ್ಥಿತಿ ಆಗೈತೆ. ಅದಕ್ಕೆ ನಮ್ಮ ಮೂರು ಜನಪದಗಳು ಬರುವಂತ ಇವೆಲ್ಲ ಸೋಪಾನ ಪದ ಆಗಿರ್ಬೋದು, ಗೀಗಿ ಪದ ಆಗಿರ್ಬೋದು, ಬೀಸು ಪದ, ಒಳಕಲ್ ಪದ, ಕುಡ್ಡು ಪದ, ಹಲವಾರು ಪದಗಳನ್ನು ನಮ್ಮ ಹಿರಿಯರು ಹುಂದಿ ಪದ, ಲಾವಣಿ ಪದ, ಕೋಳಿ ಹುಲಿ ಪದ, ಹಲವಾರು ಪದಗಳನ್ನ ಎಲ್ಲ ಜನಪದಗಳು ಬರ್ತವೆ. ತ್ರಿಪದಿ ಒಳಗೆ ಬರುವಂಥ ಜನಪದ ನಾವು ರಾಮಾಯಣ ಮಹಾಭಾರತ ಪುಸ್ತಕ ಓದಿರ್ತೀವಲ್ಲ ಮೂರು ಸಾಲ ಹೇಳ್ತಿರೋ ಏನು ಮುಂದೆ ಏನಾದ್ರು ಮಾಡ್ತೀರೋ ಬರೀ ಆದಾತಿ ಇದಾತ ಇದನ್ನ ಕೇಳೋದಾಗೈತೆ ನಾವು. ಅಂದ್ರಪ್ಪ ಒಣಗಿದ್ರೆ ಒಣಗಿದ ಮನೆ ಏನ್ ಮಾಡ್ತಾರೆ ಅದನ್ನ ಕೇಳಿ ನಾವೀಗ ಯಾಕೆ ಒಣಗಿದ ಮನೆ ಏನ್ ಮಾಡ್ತಿದ್ರು? ಜೋಳ ಕೊಡ್ತಿದ್ರು, ಗೋಧಿ ಕೊಡ್ತಿದ್ರು, ರಾಗಿ ಕೊಡ್ತಿದ್ರಿ, ಭತ್ತ ಕೊಡ್ತಿದ್ರು, ಕೊಟ್ಟಿದ್ದೆಲ್ಲ ಗೊತ್ತಾಗಿದ್ರಪ್ಪ. ಅದಕ್ಕೂ ಸಹಿತ ನೋಡಿ ಕೊಟ್ಟು ಪದಾರ್ಥ ಹಾಡ್ತಿದ್ದೇವೆ. ಹುಟ್ಟಬೇಕಾದ್ರೆ ಬೀಸಬೇಕಾದ್ರೆ ಅಲ್ಲೋಡ ಅರ್ಥ ಭಾಳ ಬೇಕಾದ್ರೆ ಅಮ್ಮ ಮಾಡಿಕೊಟ್ಟಿದ್ದಕ್ಕಾಗತ್ತೆ ಅವ್ರಿಗೆ. ಹುಟ್ಟಬೇಕಾದ್ರೆ ಹಾಡ್ತಿದ್ರು. ಹೆಂಗ ಹಾಡ್ತಿದ್ರು? ಹೆಂಗ ನೆವನಿಯ ಕೊಟ್ಟಿ ಕೊಟ್ಟಿ ನೊಯ್ತಾವ ಎರಡು ರಟ್ಟಿ ನೆವನಿಯ ಕೊಟ್ಟಿ ಕೊಟ್ಟಿ ನೊಯ್ತಾವ ಎರಡು ರಟ್ಟಿ ಜಡವ ನಾಡಿಗೆ ನನ್ಯಾಕ ಕೊಟ್ಟಿ ಜಡವ ನಾಡಿಗೆ ನನ್ಯಾಕ ಕೊಟ್ಟಿ ನೆವನಿಯ ಬೆಳೆ ಬೆಳೆದಾಗ ಕುಟ್ಕೊಂತ ಹಾಡ್ತಿದ್ರಿ. ಅಲ್ವ ತಮ್ಮ, ನಮ್ಮ ಹೊಸ ವರ್ಷ ಯಾವ ಮಾಡ್ತೀರಪ್ಪ? ಜನವರಿ 1 ಹೌದ್ರಿ, ಜನವರಿ 1 ನಮ್ಮ ಹೊಸ ವರ್ಷ. ಹೌದಾ? ಮಾನ್ಯ ಜನವರಿ 1 ಒಂದು ಅರ್ಧ ಕೆಜಿ ಚಿಕನ್ ಮಾಡ್ಕೊಂಡು ಗಂಟೆ ಕುಡ್ಕೊಂಡು ಒಂದು ಅರ್ಧ ಪಾಯಸ ಕುಡಿದು ಬ್ಯಾಂಕಿ ಒಳಗೆ ಹ್ಯಾಪಿ ನ್ಯೂ ಇಯರ್ ಅದು ದವಾಖಾನಾವ ಮತ್ತೆ ರೋಡ್ ಮ್ಯಾಗ ಸುಣ್ಣ ತುಳು ಮಾಡಿ ಬಂದಿದ್ದು ಮಂದಿ ಮನೆಯ ಸುಣ್ಣ ತುಳು ಮಾಡಿ ಇವ್ರು ರೋಡ್ ಮ್ಯಾಗ ಹೋಗ್ತಾರೆ. ಇದು ನಮ್ಮ ಹೊಸ ವರ್ಷ ಅಲ್ಲ. ನಮ್ಮ ಹೊಸ ವರ್ಷ ಯಾವಾಗಪ್ಪ? ಯುಗಾದಿ ಹಬ್ಬ. ಇದು ಗೊತ್ತಿದ್ರು ಸಹಿತ ನಾವು ಜನವರಿ 1 ಆಚರಣೆ ಮಾಡ್ತೀವಿ. ನಮ್ಮಂತ ಮೂರ್ಖರು ಯಾರು ಇಲ್ಲ, ನೀವಲ್ಲ ನಮ್ಮಂತ ಮೂರ್ಖರು ಯಾರು ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಯುಗಾದಿ ಹಬ್ಬ ಬಂತಪ್ಪ ಅಂತಂದ್ರೆ ಹಳೆ ಬೇರು ಹೊಸ ಚಿಗುರು. ಅಷ್ಟೇ ಅದನ್ನ ಬೇವು ಬೆಲ್ಲ ತಿಂದು ನಾವು ಒಳ್ಳೆಯರಾಗಿರ್ಬೇಕು. ಆಮೇಲೆ ನಮ್ಗೆ ಎಷ್ಟು ಕಷ್ಟ ಬರಲಿ, ಎಷ್ಟು ಸುಖ ಬರಲಿ, ಅದನ್ನ ಸಮನಾಗಿ ಹಂಚ್ಕೊಂಡು ಹೋಗೋಣ ಅಂತ ಹೇಳುವಂತ ಹಬ್ಬ ಯಾವ್ದಾರು ಇದ್ರೆ ಅದು ನಮ್ಮ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ನಂತರ ಮತ್ತೆ ಮುಂದೆ ಬರೋ ಹಬ್ಬ ಯಾವ್ದ್ರಿ? ಯಾವ್ದ್ರಿ? ಬಸವ ಜಯಂತಿ ಬರುತ್ತೆ. ಈ ಬಸವ ಜಯಂತಿ ಬಂತಪ್ಪ ಅಂತಂದ್ರೆ ನಾವೆಲ್ಲ ರೈತರ ಸುಮ್ಮನೆ ಕುಂದ್ರದಲ್ಲಿ. ಆಮೇಲೆ ಬಸವಣ್ಣ ಅಂತಂದ್ರೆ ರೈತನ ಮಿತ್ರ ಅಂತ ಕರಿತೀವಿ. ಬಸವಣ್ಣ ಅಂತಂದ್ರೆ ರೈತನ ಬೆನ್ನೆಲುಬು ಅಂತ ಕರಿತೀವಿ. ಹೌದಿಲ್ರಿ? ಈ ಬಸವಣ್ಣ ಸಹಿತ ನಮ್ಮನ್ನ ಇದ್ರು ಸಾಕ್ತಾನ, ಸತ್ರು ಸಹಿತ ಸಾಕ್ತಾನ, ಸಲುತ್ತಾನ. ಹೌದಿಲ್ರಿ? ಆದ್ರೆ ಹೆಂಗ್ ಸಾಕ್ತಾನ, ಹೆಂಗ್ ಸಲುತ್ತಾನ ಅಂತಂದ್ರೆ ಬಸವಣ್ಣ ನಿನ್ನ ಹೆಸರಿನ ಮ್ಯಾಲೆ ಪುಣ್ಯ ಕೋಟಿಗಳು ಒಯ್ಯಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲೆ ಪುಣ್ಯ ಕೋಟಿಗಳು ಒಯ್ಯಾವು.
ಸತ್ರು ಸಹಿತ ಮಿನಿಯಾಗಿ ಕನಿಯಾಗಿ ಸಹಿತ ನಮ್ಮನ್ನ ಸಾಕ್ತಾನ ಆಮೇಲೆ ಸಲ್ಲುತ್ತಾನ. ಹೌದು ಹೌದ್ರಿಪ್ಪ. ಅಲ್ರಿ ಎಲ್ಲರಿಗೂ ಹುರುಪಿ ಅಧಿಕಾಸ ಚಪ್ಪಾಳಿ ಹೊಡಿಬೇಕಂತ ಕೈ ಇಟ್ಕೊಂಡು ಯಾಕೆ ಬಿಟ್ಟು ತಂದು ಹೋಗುತ್ತೆ. ಈ ಬಸು ಜಯಂತಿ ಆದ ತಕ್ಷಣ ಮುಂದೆ ಯಾವ್ದು ಬರ್ತಪ್ಪ? ಮತ್ತೆ ಯಾವ್ದು ಬರ್ತೈತ್ರಿ ಹಬ್ಬ ನೋಡ್ರಿ. ಬಸು ಜಯಂತಿ ಆಗಿಂದ ಆಮೇಲೆ ಇಡೀ ವರ್ಷ ಗಂಟ್ಲೆ ಹಬ್ಬ ಆಚರಿಸುವಂತ ದೇಶ ಇದೆ ನಮ್ದು. ಹೆಂಗಂದ್ರೆ 12 ಅಮಾವಾಸ್ಯೆ ಆಚರಣೆ ಮಾಡ್ತೇವೆ, 12 ಹುಣ್ಣಿನ ಆಚರಣೆ ಮಾಡ್ತೇವೆ. ಹೌದು ಹೌದ್ರಿ. ಮುಂದೆ ಹಂಗೆ ನೋಡ್ರಿ ಮೊನ್ನೆ ತಮಾಷೆ ಬರುತ್ತೆ. ಮೊನ್ನೆ ತಮಾಷೆ ಹೋದ ತಕ್ಷಣ ಯಾವ್ದು ಬರುತ್ತ್ರಿ? ನಾಗರ ಪಂಚಮಿ. ಇದು ಹೋಳಿಗೆ ದೂರ ಐತೆನ, ಹೋಳಿಗೆ ಬಹಳ ದೂರ ಐತೆ. ಇದಾದ ತಕ್ಷಣ ನೋಡಿ ನಾಗರ ಪಂಚಮಿ ಬರುತ್ತೆ. ಹೌದು. ನಾಗರ ಪಂಚಮಿ ಬರ್ತಪ್ಪ ಅಂತಂದ್ರೆ ಕೇಳಿ ನಮ್ಮ ಮಕ್ಕಳಿಗೆ ಎಲ್ಲಿ ಇಲ್ಲ ಸಂತೋಷ ರೀ. ಗಂಡನ ಮನೆಯೊಳಗೆ ಏನೆಲ್ಲ ಐಶ್ವರ್ಯ ಇದ್ರು ಸಹಿತ ತವ್ರ ಮನೆಯೊಳಗ ಬಡತನ ಇದ್ರು ಸಹಿತ ನಾನು ಯಾವಾಗ ನನ್ನ ತವ್ರ ಮನೆಗೆ ಹೋಗೇನೆ, ಯಾವಾಗ ನನ್ನ ತಾಯಿ ಮಕ್ಕ ನೋಡಿನ, ನನ್ನ ತಂದೆ ಮಕ್ಕ ನೋಡಿನ, ಅಷ್ಟೇ ಅಲ್ಲನೆ ನಮ್ಮ ಅಣ್ಣ ನೋಡಿದೆ ಹೊಸ ಸೀರೆಗೆ ಆಸೆ ಮಾಡಿಲ್ಲ ಅವರು. ಅಲ್ಲೇ ಇರುವಂತ ತಾಯಿ ತಂದಿ ಅಣ್ಣ ತಮ್ಮ ಅಕ್ಕ ತಂಗಿ ಗೆಳತಿಯರು ಸೇರುವಂತ ಹಬ್ಬ ಯಾವ್ದು? ಪಂಚಮಿ ಹಬ್ಬ. ಆ ಪಂಚಮಿ ಹಬ್ಬಕ್ಕೋಸ್ಕರ ನೀವೇನಾದ್ರು ಸುಮ್ಮನಿರಿಲ್ಪ? ಏನಿಲ್ಲ, ಅಲ್ಲಿ ಸಹಿತ ಜೋಕಾಲಿ ಆಡ್ಕೊಂತ ಎಂತ ಚಂದ ಆಡ್ತಾರಂತಂದ್ರಿ. ಪಂಚಮಿ ಬಂದವ ಸರಿಯಾಗ ಹೀಗ ಆ ತಾಯಿ ಅಲ್ಲಿ ಎಷ್ಟೆಲ್ಲ ಗಂಡನ ಮನೆಯೊಳಗೆ ಶ್ರೀಮಂತ ಇದ್ರು ತವ್ರ ಮನೆಯೊಳಗೆ ಅಂಬಲಿನ ಕುಡಿದ್ರು ಸಹಿತ ನಮ್ಮ ತವ್ರ ಮನೆಯ ಶ್ರೀಮಂತ ಅಂತ ಹೇಳ್ಕೊಳ್ಳೋರು ಯಾರಿದ್ರೆ ನಮ್ಮ ಮನೆಗೆ ಹೆಣ್ಮಕ್ಳು. ಹೌದು ಹೌದ್ರಿಪ್ಪ. ಅಷ್ಟೇ ಅಲ್ಲ ಮುಂದೆ ನೋಡಿ ಮತ್ತೆ ಹಬ್ಬ ಬರುತ್ತೆ. ಪಂಚಮಿ ಹೋಗೋದೇನೆ ಗಣಪತಿ ಹಬ್ಬ ಬರುತ್ತೆ. ಹಾ ನಿಮ್ಮದಲ್ಲ ಎಲ್ಲಿ ಬೇಕಾದ್ರೆ ಕೋಟಿಗೆ ಗಣಪತಿ ಹೇಳಿದ್ರು. ಗಣಪತಿ ಗಣಪತಿ ಮಾರಯ್ಯ, ಗಣಪತಿ ಗಪ್ಪ, ಹೊಡಿ ನಮ್ಮಪ್ಪ, ನಡಿ ನಮ್ಮಪ್ಪ. ಅಲ್ರಿಪ್ಪ 5 ದಿವಸ ಗಲ್ಪನ ಗಣಪತಿ ಕೂತಿರ್ತಾನ. ಗಣಪತಿ ಸತ್ತ ತಕ್ಷಣ ಯಾರು ಬಿಡ್ತಾರೆ? ಜೋಕುಮಾರ. ಜೋಕುಮಾರ ಬಿಡ್ತಾನ. ಹೌದಿಲ್ಲ? ಹೌದಾ? ಈ ಜೋಕುಮಾರ ಬಂದು ಸುಮ್ಕೊಂಡ್ರಲ್ರಿ ಇವನು ಓಡಿ 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 ತಿರುಗ್ತಾನೆ. ಹೌದಾ? ಮಾನ್ಯ ನಮ್ಮ ಮನೆಯಾಗ ಬಂದಿದ್ದ ಬಿಳೆ ಲಿಪ್ಟಿ ಕಟ್ಕೊಂಡ್ ಬಂದಿದ್ದವ. ಬಿಳೆ ಲಿಪ್ಟಿ ಕಲ್ಲದ ಏನ್ ಹಚ್ಕೊಂಡ್ ಬಂದಿರ್ತಾರೆ ಅವ್ರ ತುದಿಗೆ? ಜೋಕುಮಾರಿಗೆ ಏನ್ ಹಚ್ಚಿರ್ತಾರೆ? ಬೆಣ್ಣೆ ಹಚ್ಚಿರ್ತಾರೆ. ಬಿಳೆ ಲಿಪ್ಟಿ ಕಟ್ಕೊಂಡ್ ಇಲ್ಲ, ಇತ್ತಿತ್ತಲಾಗಿ ಬಹಳ ಮಂದಿ ಲಿಪ್ಟಿ ಕಚ್ಚೋರು ನೋಡಿ ಅವನ ಲಿಪ್ಟಿ ಕಚ್ಚನ ನೋಡಿಲ್ಲ. ನಮ್ ಜೋಕುಮಾರಿಗೆ ಬೆಣ್ಣೆ ಹಚ್ಚಿರ್ತಾರೆ. ಅವನು ಸಹಿತ ಊರ ಬಂದ ಜೋಕುಮಾರ ಪದ ಅಂತ ಹಾಡ್ತಾರೆ. ಹೆಂಗ ಹಾಡ್ತಾರಪ್ಪ ಅಂತಂದ್ರೆ ಜೋಕುಮಾರ ಬಂದಾಳ ಜೋಕುಮಾರ ಇವನು ಒಂದು ವಾರ ಗಂಟೆ ಶಿವನು ಸತ್ತಂದ್ರೆ ಅವನು ಅಗ್ಸರ್ ಕಲ್ಲಿನ ಬುಡಕ ತಲೆ ಬಡಿಸ್ಕೊಂಡು ಸಾಯ್ತಾನ್ರಿ. ಹೌದು ಹೌದು ಹೌದಿಲ್ರಿ? ಆಮೇಲೆ ಈ ಜೋಕುಮಾರ್ ಸತ್ತನ ಮುಂದೆ ಹಬ್ಬ ಬರುತ್ತೆ, ಬನ್ನಿ ಹಬ್ಬ ಬರುತ್ತೆ. ಈ ಬನ್ನಿ ಹಬ್ಬ ಬಂತಪ್ಪ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಏನಾರಲ್ಲ ಇವ್ರಿಗೆ ಒಟ್ಟ ಕಣ್ಣಿಗೆ ನಿಜನೇ ಇರೋ 9 ದಿವಸ. ಯಾಕಂತಂದ್ರೆ ಕೇಳೋರ್ನ ಈಗ ಮಾನವ ಹಬ್ಬ ಬಂತಪ್ಪ ಅಂತ ನಿದ್ದೆ ಮಾಡಿದ್ರೆ ಅವ್ರಿಗೆ ಅಪರೂಪ ಆಗುತ್ತೆ. ಹೆಂಗಪ್ಪ ಅಂತಂದ್ರೆ ಬನ್ನಿ ಮಹಾಕಾಳಿಗೆ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಶಕ್ತಿ ಆ ಬನ್ನಿ ಕಾಳಿಗೆ ಐತೆ ಅನ್ನೋದೇ ಒಂದು ವಿಚಾರ ಇಟ್ಕೊಂಡು ಅವರು 9 ದಿವಸ ಪೂಜೆ ಇಟ್ಟಿದ್ದಾರೆ. ಮೊದಲೇ ಹಂಗೆ ತೀಗ್ರೆ ಫೋನ್ ಬಂದ್ಮೇಲೆ ರಿಲೀಸ್ ಮಾಡಕತ್ತಾರಲ್ಲ, 9 ದಿವಸ 9 ಮಂದಿ ಸೀರೆ ಉಟ್ಕೊಳ್ಳೋದು, ದಿನ ಒಂದು ಕಲರ್ ಅವರ ಚಾಯ್ಸ್ ಮಾಡ್ಯಾರ. ಹೌದಾ? ದಿನ ಅಲ್ಲಿ ಹೋಗಿ ಸೆಲ್ಫಿ ಅಲ್ಲ, ಅದು ಹಂಗಾಗಿಲ್ಲ. ಇವ್ರು ಚಾಯ್ಸ್ ಮಾಡಿ ಎಲ್ಲ ಕಲರ್ ಅದ ಅರಿವಿ ಅಂಗಡಿ ಚಾಯ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಆಗಿರ್ಬೇಕು, ಇವ್ರು ತಗೊಂಡಂಗೆ ಆಗಿರ್ಬೇಕು. ಇವ್ರ ಗಂಡುಗಳು ತಲೆ ಕಟ್ಟಿ ಇವ್ರ ಹತ್ರ ಹೋಗಿ 9 ದಿವಸ ದಿನ ಒಂದು ಸ್ಟೇಟಸ್ ಆಮೇಲೆ ಅಷ್ಟೆಲ್ಲ ಕೇಳ್ರಿ.
ವರ್ಷ ಅಂತಲೇ ಈಗ ನೋಡಿ ಹೆಣ್ಮಕ್ಳು ಮನೆಯಾಗಿದ್ದ ಒಳಗಿದ್ದ ಕಸ ಗುಡಿಸ್ಕೊಂಡ್ ಬಂದಿರ್ತಾರೆ. ಅದನ್ನ ಎತ್ತಿ ದೂರ ಹಾಕ್ಬೇಕಾದ್ರೆ ಬಹಳ ಸಮಸ್ಯೆ ಆಗಿರ್ತೈತಿ ಇವ್ರಿಗೆ. ಒಳಗಿದ್ದ ಕಸ ಗುಡಿಸ್ಕೊಂತ ಬಂದು ಈ ಮನಿ ಹೆಣ್ಮಗಳು ಅಕ್ಕಿ ಮನಿ ಬಾಗಲ್ಲ ಗೊತ್ತಿರ್ತಾರೆ. ಆ ಹೆಣ್ಮಳ ಕಸ ಗುಡಿಸ್ಕೊಂತ ಬಂದು ಹೊಳ್ಳಿ ಈ ಮನಿ ಹೆಣ್ಮಳ ಬಾಗಲ್ಲ ಗೊತ್ತಿರ್ತಾರೆ. ಇಬ್ರು ಕೂಡಿ ಕಾಸ ನೋಡಿ ಮತ್ತೆ ಇಬ್ರು ಕೂಡ ಹೊರಗೆ ಬಂದಾಗ ಜಗಳ ಮಾಡ್ತಾರೆ ಇವರು. ಈ ಕಿತ್ತೂರು ಅಕ್ಕಿ ಕೈಯಾಗ ಈ ಜಡಿ ಅಕ್ಕಿ ಕೈಯಾಗ ಹಾಕಿ ಜಗಳ ಮಾಡಿರ್ತಾರೆ. ಮಾತ್ರ ಈ ಬನ್ನಿ ಹಬ್ಬ ಬಂತಪ್ಪ ಅಂತಂದ್ರೆ ಮತ್ತು ಹೊಳಿ ಒಂದು ಗುಡಿಸುವಂತ ಹಬ್ಬ ಯಾವ್ದ್ರಿಂದ ಅದು ಬನ್ನಿ ಹಬ್ಬ. ಬನ್ನಿ ಕೊಟ್ಟು ಹಿಂಗ ಕಾಸ ಬನ್ನಿ ಕೊಟ್ಟು ಬಂಗಾರದಂಗಿರುವಂತ ಹೇಳಿ ಮತ್ತು ಹೊಳಿ ನಾವೇನ್ ಮಾಡ್ತೀವಿ ನಕ್ಕೊಂತ ಹಾಡ್ಕೊಂತ ಇರ್ತೀವಿ. ಅವಾಗೂ ಸಹಿತ ನೋಡ್ರಿ ಎಂತ ಚಂದ ಹಾಡಿದ್ರಪ್ಪ ಅಂತಂದ್ರೆ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ದೀಪಾವಳಿ ಹಬ್ಬ ಬಂದೈತಿ. ಮನ್ಯಾಗ ಲಕ್ಷ್ಮಣ ಇಡ್ಬೇಕ. ಬಂದ ನೀನ 4 ದಿವಸ ಮುಂಚೆ ಬಂದ್ ಲಕ್ಷ್ಮಣ ಇಡ್ಬೇಕು ನೋಡುವ. ನನಗೆ ಈ ಸದ್ಯಕ್ಕೆ 2,000 ರೂಪಾಯಿ ಸೀರೆ ತಗೊಂಡು 2,000 ರೂಪಾಯಿ ಸೀರೆ ಅಲ್ಲ ಕೇಳುವ. ಇಲ್ಲಿ ಮಳಿ ಜಾಸ್ತಿ ಆಗಿ ಒಣ್ಣೆ ಪೇಕ್ ಚಂದಾಗಿ ಹೋದಿಲ್ಲ. ಎಲ್ಲ ಹೆಸರು ಅನ್ನೋದು ನೋಡಿ ಮಳಿ ಆಯ್ಕ ಸಾಲೆ ನೆನದು ಮಾತ್ರ ಅಲ್ಲೇ ಒಳಗೆ ನೆಟ್ಟೆವು. ನಮ್ ಕೈಗಾರ ರೊಕ್ಕಿಲ್ಲ. ಏನೋ ಒಂದು 500 ರೂಪಾಯಿ ಇದ್ರೆ ಸೀರೆ ತಗೊಂಡ್ಬರ್ತೇನೆ. ಅದನ್ನ ಹೊಡ್ಕೊಂಡ ಚಂದಾಗ ಬಂದ್ಕಾಸ್ ಲಕ್ಷ್ಮಣಿಟ್ಟು ಹೋಗ್ಬಾವ ಅಂತ ನಾವಂತೀವಿ. 500 ರೂಪಾಯಿ ಸೀರೆ ಕೊಡೋದು ಬೇಡ. ಪತ್ತಾರವ ಹೆಂಗಾದ್ರು ನಿನಗೆ ಪರಿಚಯ ಅದಾನ. ಉದ್ರಿಗೆ ಅರ್ಧ ತೊಲಿ ಬಂಗಾರ ಕೊಡಿಸ. ನಾನೇ ಸಾಲ ಹರ್ಕೋ ಬರೀ 80,000 ಸಸ್ತಾ ಇದೆ. ನಾ ಏನು ಮಾತಾಡಕ್ಕೋದ್ರಿ. ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಇದು 1,56,000 ಐತ್ರಿ. ನಮ್ಮ ತಮ್ಮ ಮನೆ ತಗೊಂಡ. ಹೌದ್ರಿಪ್ಪ. 2 ತೊಲಿ ಅವ್ರ ಹೆಣ್ಮಕ್ಳಿಗೆ ತಗೊಂಡ ನಾವು ತಾಳಿ ಚೈನ ಮಾಡ್ಸ್ಯಾರ. ಅದಕ್ಕೆ ಅವ್ನು ರೇಟ್ ಕಲ್ತಿದ್ರಿ ಪಕ್ಕ ರೇಟ್ ಆಗತ್ತೆ ನಾವು. ಹೌದಾ? ಆದ್ರೂ ಸಹಿತ ನೋಡ್ರಿ ಇಷ್ಟು ಬಂಗಾರ ತರೋದಕ್ಕೆ ನನಗೆ ಈಗುದಿಲ್ಲವ. ನೀನ್ 2,000 ರೂಪಾಯಿ ಸೀರೆ ತಲೆವ. ಅದಕ್ಕೆ ಇನ್ನೂ 500 ರೂಪಾಯಿ ಜಾಸ್ತಿ ಕೊಡ್ತೇನೆ. 2,500 ರೂಪಾಯಿ ತಗೊಂಡು ನಿನ್ ಮನ್ಸಿಗೆ ಬಂದು ಸೀರೆ ತಗೊಂಬ. ನೀನ ತಗೊಂಬಂದ ಕಾಸ ನಮ್ ಲಕ್ಷ್ಮಗೆ ಸೀರೆ ಉಟ್ಕೊಂಡು ಹೋಗ್ಬೇಡ. ನೋಡಿ ಅದನ್ನ ಏನು ಮಾಡಕ್ಕಾಗಲ್ಲ. ನೀವ್ ಹೇಳಕ್ಕೆ ನೀವ್ ಬರ್ಬೇಕಂದ್ರೆ ನಮ್ಮ ಮನೆ ಲಕ್ಷ್ಮಣ ಚಂದ ಆಗೋದಿಲ್ಲ. ಯಾಕೆ? ಹೌದಾ? ಇವ್ರು ಎಷ್ಟು ನಗಾಕತ್ತಾರ ಅಂತಂದ್ರೆ ನೀವು ಒಬ್ಬರು ಕಾರ್ಯದವ್ರು. 5,000 ರೂಪಾಯಿ ಸೀರೆ ಹೋಗ್ರಿ. ಹೌದು ಹೌದು. ಇದು ದೀಪಾವಳಿ ಮುಗಿದ ತಕ್ಷಣ ಬಂದ್ರೆ ನೋಡ್ರಿ ನವರಾತ್ರಿ ಶಿವರಾತ್ರಿ. ಈಗ ಶಿವರಾತ್ರಿ ಹಬ್ಬ ಐತಿ. ಇದೆಲ್ಲ ಶಿವನ ಬಗ್ಗೆ ನಾವು ಮೊನ್ನೆ ಧ್ಯಾನ ಮಾಡಿಕಸ ಶಿವಕರ್ ಮಾಡಿದ್ವಿ. ವೀರಭದ್ರದ ಜಾತ್ರೆ ಮಾಡಿ. ಹೌದು. ಆಮೇಲೆ ಅಷ್ಟೇ ಅಲ್ಲಿ ಕೇಳ್ರಿ ಇದು ಮುಗಿದ ತಕ್ಷಣ ಇವೆಲ್ಲ ಹಬ್ಬ ನೋಡ್ರಿ 12 ತಿಂಗಳು ವಿಚಾರ ಮಾಡಿದ್ರಿ. ಯಾಕ್ರಿ? ಇಷ್ಟಂತ ಹೇಳಿದ್ವಲ್ಲ ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಹಾಕುದು. ಕೊನೆಗೆ ಎಲ್ಲ ಹಬ್ಬ ಮಾಡಿ ಗಂಡ್ಮಕ್ಳ ಹೆಣ್ಮಕ್ಳಿಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಎಲ್ಲ ತಂದು ಬಾಕಣ ಖಾಲಿ ಆದ್ಮೇಲೆ ಬರೋದು ಒಂದು ಹಬ್ಬ ನಾವು. ಯಾವ್ದ್ರಿ ಅಲ್ಲ ಧೈರ್ಯ ಹೆಣ್ಮಕ್ಳು ಮುಂದೆ ಮತ್ತೊಂದು ಬೇರೆ ಮಾಡ್ತೀವಿ. ಹೋಳಿ ಹಬ್ಬ ಚೋರ ಹೇಳ್ರಿ. ಕೇಳ್ರಿ ಅವ್ರು ಹಬ್ಬ ಅವ್ರು ಚಲೋ ಸೀರೆ ಉಟ್ಕೊಂಡು ನೀವು ಮಾಡಿದ್ರು ಸಹಿತ ನಮ್ಮ ಅಣ್ಣರ ಹರಕಂಗಿ ಹಾಕೊಂಡಿದ್ದು ಲ್ಯಾವಿ ಗಂಟೆ ಹರಕಂಗಿ ಉಟ್ಕೊಂಡು ಮಾಡಿದ್ರು ಸಹಿತ ಹಬ್ಬ ಅದು ಹೆಂಗಿರ್ತದಪ್ಪ ಅಂತ ಅಕ್ಕಿ ಹೊಡೆದ ಸಿಗಿದಾಳೆ ಆ ಹಬ್ಬ ಮಾಡ್ತಾರೆ. ಹೆಂಗಂದ್ರೆ ತಲಿ ಏನ್ ಹೊಡಿತಿದೆ? ತತ್ತಿ ತಿನ್ನುತ್ತ ತತ್ತಿ ತಲೆ ಹೊಡೆಯೈತಿ. ತತ್ತಿ ಹೊಡೆದ ಹಾಕಿ ಹೊಡೆದ ಅವಾಗ ಸಹಿತ ನೋಡಿ ಲಪ್ಪು 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 ಹೋಗ್ಬಂದ್ರೆ ಹೋಳಿ ಹುಣ್ಣಿ ಪದ ಹಾಡ್ತಾರೆ. ಹೆಂಗ ಹಾಡ್ತಾರ ಅಂತಂದ್ರೆ ಹೋಳಿ ಹುಣ್ಣಿಮೆ ಪದಕ ತಾಳಿಲ್ಲ ತಾಂತಿಲೋ ನಾಗ
ಮಾಡಿದ ಕಾಮ ಇನ್ನೊಂದು ಗಳಿಗೆ ಉಳಿಲಿಲ್ಲೋ ಕಾಮಣ್ಣನ ತಾಯಿ ಏನಂತ ಹೇಳಾಳೋ ಕಾಮಣ್ಣನ ತಾಯಿ ಏನಂತ ಹೇಳಾಳೋ ಬಾಲನ ಮಗನ ಪರದೇಶಿ ಬಾಲನ ಮಗನ ಪರದೇಶಿ ಕಾಮ ಬೆಂಕಿನ ಬೆನ್ನ ಬಿಡಲಿಲ್ಲೋ ಸಣ್ಣವಗ ಸಣ್ಣ ಕೊಂಡೆ ದೊಡ್ಡವಗ ದೊಡ್ಡ ಕೊಂಡೆ ಹೌದು ಏನೋ ಚಂದ ಹಾಡಾಕತ್ತಾರಂತೆ ಕೂತಾರ ಈಗ ಕಲ್ಲೋಗಿ ಮನೆಗೆ ಹೋಗ್ತಾರೆ ಹಾಗಲ್ಲ ತಮ್ಮ ಹಾ ಸಣ್ಣವಗ ಸಣ್ಣ ಕೊಂಡೆ ದೊಡ್ಡವಗ ದೊಡ್ಡ ಕೊಂಡೆ ಇನ್ನೊಬ್ಬಗ ಕೊಂಡೆ ಮೊದಲೇನು ಇನ್ನೊಬ್ಬಗ ಕೊಂಡೆ ಮೊದಲಿಗೆ ನನ್ನ ಗೆಳೆಯ ಒಡಲ ಹೇಳೋರಿಗ ರಾತ್ರ. ನೋಡಿ, ಹೀಗೆ ಸಲಕ್ಕುಂಡೆ ಅವ್ರೆಲ್ಲ ಕೇಳ್ಬೇಕಂತಾರ ನೀವೆಲ್ಲ ತಡ್ಕೊಳ್ಳೋದಂಗ ಹೇಳಿದ್ರಿ ಹೆಂಗಾಗೈತಂದ್ರೆ ಇದ್ರಾಗ ಸಹಿತ ಸವಾಲು ಜವಾಬ್ ಬಂದಿತ್ತು ಹೌದು. ಅಂದ್ರೆ ಒಬ್ರು ನಾವು ಒಡಕ್ ಹೇಳಿದ್ರೆ ಅದು ಹೊಡಿಬೇಕು ಇದ್ರಾಗ ಸಹಿತ ಎಂತ ಚಂದ ಆಗ್ತೈತೆ ಅಂದ್ರೆ ಸೂಜಿಗೆ ಸಮ ಕುಂಡಿ ಡಬ್ಬನಕ ದೊಡ್ಡ ಕೋಣೆ ಯವ್ವ ಕರು ಮಾಡ್ತಿರಲಿಲ್ಲ ಕಲರಿಗೆ ಮೊದಲ ಕುಂಡಿಲ್ಲೋ ಕಲರಿಗೆ ಮೊದಲ ಕುಂಡಿಲ್ಲ ನನ್ನ ಗೆಳೆಯ ಒಡಲ ಹೇಳೇನೋ ಇದರರ್ಥ ಅವರಸ ಹಂಗಾತ ಇವರಸ ಇಲ್ಲ ಎಲ್ಲ ಭಕ್ತರು ಒಂದೊಂದು ತರ ಹಾಡುಗಳನ್ನ ನಮ್ಮ ಹಾಡ್ತಿದ್ರು ಎಲ್ಲ ಜನಪದಗಳು ಅಂತ ಬಂದಂತ ಹಾಡುಗಳು ಅದಕ್ಕೆ ಎಲ್ಲ ನಮ್ಮ ಹಳೆ ನೆನಪುಗಳು ಬರಲಿ ಅಂತ ಇವನ್ನೆಲ್ಲ ಜನಪದವನ್ನು ತೋರಿಸಿ ಈಗ ತಾವು ಬಯಸಿರ್ತಕ್ಕಂಥ ಒಣಿಗೆ ನೃತ್ಯ ತಾವೆಲ್ಲ ಕಾದುದಕ್ಕೆ ಕಾಯ್ತಾ ಇದ್ದಾರೆ ತಲೆ ಮೇಲೆ ಮಾಗುತ್ತದ ಒಣಿಗೆ ಹೊತ್ತು ನೃತ್ಯ ಮಾಡುವ ಕಾಲದಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಬರಲಿ ಒಣಿಗೆ ನೃತ್ಯ ಹೌದು
ಜೋರಾದ ಚಪ್ಪಾಳೆ ಕಲಾವಿದರಿಗೆ ಅದ್ಭುತವಾಗಿ ಒಣಿಗೆಸಿತ ಮಾಡಿದಂಥ ಕಲಾವಿದರಿಗೆ ಧನ್ಯವಾದ ಹೇಳ್ತಾ ಇದುವರೆಗೂ ಮಾಡಿದ ಯಾವುದೇ ಜಾದು ಅಲ್ಲ, ಕಟ್ಕಟ್ಟು ವಿದ್ಯೆಯಲ್ಲ, ಕೂಟಗಾರ ಆಟ ಅಲ್ಲ. ಯಾಕಂದ್ರೆ ತಮ್ಮ ಕಣ್ಣೀರಿಗೆ ಮಾಡತಕ್ಕಂಥದ್ದು ಈ ಒಣಿಗೆ ನೃತ್ಯ. ಅಪೇಕ್ಷೆ ಮೇರೆಗೆ ಒಂದು ರೈತಿಗೆ ಕಾಯ್ತಕ್ಕಂಥ ವೀರ ಯೋಧ, ಅವರನ್ನು ಬಿಟ್ಟರೆ ನಾಡಿನೊಳಗೆ ಅನ್ನವನ್ನು ನೀಡತಕ್ಕಂಥ ರೈತ, ಹೌದು, ಇವರನ್ನು ಬಿಟ್ಟರೆ ಜಗತ್ತನ್ನ ಕಾಯುವಂತ ಗುರು, ಇವರನ್ನ ನೆನೆಯುವಂತ ಅಂತ ನೆನೆಯುವ ಕಾಲದಲ್ಲಿ ಇರುವಂತ ನಿಮಗೆಲ್ಲರೂ ಕೂಡ ಅನ್ನವನ್ನು ನೀಡುವಂತ ರೈತನನ್ನ ನೆನೆಯುವಂತ ಒಂದು ಗೀತೆಯಲ್ಲಿ ಕೇಳೋಣ. ರೈತ ಗೀತೆ ನಮ್ಮ ಊರಿನ ನಮ್ಮ ಕಲಾವಿದರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಉಮೇಶ್ ಗುರುಮುರಿ ಅವರಿಂದ ರೈತ ಗೀತೆಯಲ್ಲಿ ಕೇಳೋಣ. ಬಂದ್ರೆ ಇನ್ನೂ ಕುತ್ಕೋಬೇಕು. ಯಾಕಪ್ಪ ಅಂತಂದ್ರೆ ಲಂಬಾಣಿ ನೃತ್ಯ ಮಾಡ್ತೇವೆ, ಮೈಲಾನಿಗೆ ಕುಣಿತ ಮಾಡ್ತೇವೆ. ಅಷ್ಟೇ ಅಲ್ಲ, ಎಲ್ಲಮ್ಮ ತಾಯಿ ಸಹಿತ ನೀವು ಮಾಡಿ ಭಾರತನಿಗೆ ಎಲ್ಲಮ್ಮಡು ಹೋದ್ರು ಎಲ್ಲಮ್ಮ ದರ್ಶನ ಆಗಿಲ್ಲ. ಹೌದಪ್ಪ, ಯಪ್ಪ ಬಾಳ ದಾಟ್ಲಿತ್ತು. ನಿಮ್ಮೂರಿಗೆ ಬಂದ್ರೆ ನೀವು ದರ್ಶನ ಕೊಡ್ತಾರ ಅಂದ್ರೆ ನಿಮ್ಮಂತ ಪುಣ್ಯವಂತರ ಯಾರಲ್ಲ. ನೀವು ಆರಾಮಾಗಿ ಕುಂತಿರಪ್ಪ ಅಂತಂದ್ರೆ ಗಟ್ಟಿ ಕುಂತ್ರೆ ದೇವ್ರ ಭೇಟಿ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ದೇವ್ರ ಭೇಟಿ ಆಗುದಿಲ್ಲ. ಯಾಕೆ ನೀವು ಎಷ್ಟು ಶಾಂತಿಯಿಂದ ಕುಂದಿರ್ತೀರಿ ಎಲ್ಲಮ್ಮ ನೋಡ್ಕೊಂಡು ಹೋಗ್ಬೇಕು. ಹಲೋ 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 ಹಿಡಿದ ಹೊಲದಲ್ಲಿ ಆಡುತ್ತ ಉಳುವ ಯೋಗಿಯ ನೋಡಲ್ಲಿ
ಕಾಂಪಿಟೇಷನ್ ನಡೆಸಬೇಕ. ಏಳು ಜಾನ ಶಿವ ಧ್ಯಾನ ಮಾಡನ್ನ ನಿನ್ನೊಳಗ ನೀನು ಇರದ ನೋಡನ್ನ ನಿನ್ನೊಳಗ ನೀನು ಇರದ ನೋಡನ್ನ ಏಳು ಜಾನ ಶಿವ ಧ್ಯಾನ
ನಮ್ಮೂರಿನ ಸ್ನೇಹಿತ ಡಾಕ್ಟರ್ ಕಳಕೇಶ್ ನಿಡುಗುದಿಯವರು ಕಲಾ ತಂಡಕ್ಕೆ 100 ರೂಪಾಯಿ ಹಾಗೂ ಇಮಾಮ್ ಹುಸೇನ್ ಬಾಳು ಅವರಿಗೂ ಕೂಡ 100 ರೂಪಾಯಿ ವ್ಯಕ್ತಿಗಾಗಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಕಲಾ ಕಾಣಿಕೆ ಕೊಟ್ಟಂತ ಅವರಿಗೆ ಕಲಾ ತಂಡದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. Hey!
ಜೋರಾದ ಚಪ್ಪಾಳೆ ಕಲಾವಿದರಿಗೆ. ಈ ಕಲಾತಂಡಕ್ಕೆ ಕಲೆಯನ್ನು ಮೆಚ್ಚಿ 50 ರೂಪಾಯಿಗಳನ್ನ ಪ್ರಕಾಶ್ ಕುರ್ಸ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹೌದಿಪ್ಪ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹೌದು. ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ ಮುಂದಿನ ಗಣಿಗೆ ಕೊಡುವುದು ಕಟ್ಟಿ ಇಟ್ಟಿದ ಬುದ್ಧಿ ಇದ್ದಂತೆ ಸರ್ವಜ್ಞ ಅಂತ ಹೇಳುತ್ತಾ ಒಂದು ಜನಪದಿಗೆ ಹಾಡು. ಏ ಕಾಲ ಕೆಟ್ಟಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟದೆ
ಇದು ಕಾಲ ಕೆಟ್ಟೈತೆ ನಮಗೆ ಸೇರಿ ಕೆಟ್ಟೈತೆ ನೀವು ವಿಚಾರ ಮಾಡಬೇಕು. ಜನಪದ ಅಂದ್ರೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಕಲಿತಿದ್ದಲ್ಲ, ಮೂಲತಃ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಅಜ್ಜ ಮುತ್ತಾದವರೆಲ್ಲ ಕೊಟ್ಟಿರ್ತಕ್ಕ ಬಡವಳಾಗಿ ಕೊಟ್ಟಿರ್ತಕ್ಕಂಥ ಜನಪದ. ಹೌದು. ಬಾಯಿಂದ ಬಾಯಿಗೆ ಬಂದಿದ್ದು ಜನಪದ. ಹಾ ಹಾ. ಈ ಮೊದಲಿನ ಕಾಲದೊಳಗೆ ನಮ್ಮ ತಾಯಂದಿರೆಲ್ಲ ಜೀವನ ಮಾಡಬೇಕಾದ್ರೆ ಜನಪದದೊಂದಿಗೆ ಜೀವನ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೀರಾಕಿ ನಾನೆದ್ದು ಯಾರ್ಯಾರ ನೆನೆಯಲಿ ನನಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಎತ್ತೊಂದು ಗಳಿಗೆ ನೆನವೇನ ಎತ್ತೊಂದು ಗಳಿಗೆ ನೆನವೇನ ಆಡಿ ಬಾಲನ ಕಂಡ ಅಂಗಾಲ ತೊಡಲಿನ ಆಡಿ ಬಾಲನ ಕಂಡ ಅಂಗಾಲ ತೊಳೆದೇನ ತೆಂಗಿನಕಾಯಿ ಎತ್ತಿನೀರ ತೆಂಗಿನಕಾಯಿ ಎತ್ತಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಬಂಗಾರದ ಮಾರಿ ತೊಳೆದೇನ. ಹೀಗ ಜನಪದವನ್ನ ಹಾಡ್ಕೊಂತ ಜೀವನ ಮಾಡ್ತಿದ್ವಿ. ಹೌದು ಹೌದು. ಎಲ್ಲ ಮೊಬೈಲ್ ಟಿವಿ ಮೇಲೆ ಎಲ್ಲ ಮರ್ತವೆ. ಹಾ ಹಾ. ಮೊದಲಿನ ಕಾಲದೊಳಗ ಕಲ್ಲಿನೊಳಗ ಕುಟ್ಟಿ ಬೀಸಿ ಆಹಾರವನ್ನ ತಯಾರು ಮಾಡ್ತಿದ್ವಿ. ಮೊದಲಿನ ಮಂದಿ ಕಲ್ಲು ತಿಂದು ಕಲ್ಲು ಕರಗಿಸ್ತಿದ್ರಮ್ಮ. ಕುಟ್ಟುದು, ಕುಟ್ಟು ಪದ, ಬೀಸು ಪದ, ಒಳಕಲ್ ಪದ, ಸೋಬಾನ ಪದ, ಹಲವಾರು ಪದಗಳನ್ನು ನಮ್ಮ ತಾಯಿ ಹಾಡ್ತಿದ್ರು. ಹೌದು ಹೌದು. ಕಲ್ಲಿನೊಳಗ ಕುಟ್ಟಿ ಮಾಡಿದ ಚಟ್ನಿ ತಿಂದ್ರ ಹಾ ಹಾ. ದೇಹ ಕಲ್ಲು ತೆಗೆದಿರ್ತಾರೆ. ಹ್ಯಾಂಗ? ಮೊದಲಿನ ಕಾಲದೊಳಗ ನಮ್ಮ ಅಜ್ಜನ ಮಾಡಿ ಕೊಡ್ತಿದ್ದು ರಾಗಿ ಮುದ್ದೆ ಗುಂಡು. ವಾ 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 ವಾ. ಅದನ್ನ ತಿಂದು ನಮ್ಮ ಅಜ್ಜಗಿದ್ದ ಕಲ್ಲು ಗುಂಡು. ಹಾ ಹೌದಪ್ಪ. ನಮ್ಮ ತಾಯಿ ನಮ್ಮ ತಂದೆಗೆ ಮಾಡಿ ಕೊಡ್ತಿದ್ದು ರೊಟ್ಟಿ, ಜೋಳದ ರೊಟ್ಟಿ. ಅದನ್ನ ತಿಂದು ನಮ್ಮ ತಂದೆಗಿದ್ದ ಜಗಜ್ಜಟ್ಟಿ. ಹಾ ಹಾ. ಕುಸ್ತಿ ಪೈಲ್ವಾನ. ಈಗ ನನ್ನ ಹೆಂಡತಿ ನನಗೆ ಮಾಡಿ ಕೊಡ್ತಾವ ಪ್ರತಿದಿನ ಇಡ್ಲಿ ವಡ. ಹಾ ಇಡ್ಲಿ ವಡ ಸಾಂಬಾರ್ ಚಟ್ನಿ. ಈಗ ನನ್ನ ಹೆಂಡತಿ ನನಗೆ ಮಾಡಿ ಕೊಡ್ತಾವ ಪ್ರತಿದಿನ ಇಡ್ಲಿ ವಡ. ಹೌದ. ಅದನ್ನ ತಿಂದು ನಾನು ಆಗಿದ್ದೀನಿ ಪ್ಲಾಸ್ಟಿಕ್ ಕೊಡ. ಪ್ಲಾಸ್ಟಿಕ್ ಕೊಡ ಎಲ್ಲಿ ಕೂತೀವಿ ಅಲ್ಲೇ ನಗ್ತದವ. ಯಾಕಂದ್ರ ಈಗೆಲ್ಲ ನಾವು ಮಿಕ್ಸರ್ ಗ್ರೈಂಡರ್ ಬಳಸಾಕೈತಿ, ಕಲ್ಲು ಹೋಗ್ಬಿಟ್ಟವಿ. ಹೋಗ್ಯಾವ್ರಿಪ್ಪ. ಅದಕ್ಕ ಮೊದಲಿನ ಕಾಲದೊಳಗ ತಾಯಿಯಂದ್ರು ಬೀಸಬೇಕಾದ್ರ ಕಲ್ಲು ಮನೆಯೊಳಗೆ ಎಲ್ಲಾದ್ರೂ ಬೇರೆದವ್ರ ಬಂದವರು ಹೋಗಿ ಕಲ್ಲಿನೊಳಗೆ ಬೀಸ್ಕೊಂಡ್ ಬರ್ತಿದ್ರು. ಹಾ ಹಾ. ಬೀಸೋದು ಮೂರು ಹಾಡು ಮುಗಿತಿದ್ದಿಲ್ಲ. ಹೌದು. ಅಷ್ಟು ಹಾಡುಗಳನ್ನ ನಮ್ಮ ತಾಯಿ ಹಾಡ್ತಿದ್ರು. ಹೌದು. ಯಾಕಂದ್ರೆ ಬಂಕಕ ಹಾಗೆ Bye.
ಕಲ್ಲು ಕೊಟ್ಟವ್ರಿಗೆ ಕೃತಜ್ಞತೆ ಹೇಳ್ಬೇಕಲ್ಲ. ಯಾಕ ಈಗ ನಾವೇನಾದ್ರು ಈ ಸೋಮವಾರ ಥ್ಯಾಂಕ್ಸ್ ಹೇಳ್ತೀವಲ್ಲ, ಹಾ ಹಾ ಹಂಗ ಕಲ್ಲು ಕೊಟ್ಟವ್ರಿಗೆ ಕೃತಜ್ಞತೆ ಅಂದ್ರ ಹರಕಿ ಪದ ಅಂತ ಹಾಡ್ತಿರ್ತಾರೆ ಹೆಂಗ ಆಡ್ತಿದ್ರಪ್ಪ ಹರಕೆ ಪದ? ವಯಸ್ಸಾದ ಅಮ್ಮಂದ್ರ ಅವ್ರಿಗೆ ಗೊತ್ತಿರುತ್ತದೆ. ಅವ್ರಿಗೆ ಗೊತ್ತೈತಿ. ಅಂದ್ರೆ ಕಲ್ಲು ಕೊಟ್ಟವ್ರಿಗೆ ಹೆಂಗ್ ಹೇಳ್ತಿದ್ರು ಅಂದ್ರೆ ಹರಕಿ ಪದ ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಹಣದವ್ವ ಮಲ್ಲಿಗೆ ಮುಡಿವ ಸಸಿ ಬರಲಿ, ಮಲ್ಲಿಗೆ ಮುಡಿವ ಸಸಿ ಬರಲಿ. ಆಗಿನ ತಾಯಂದ್ರ ಹಂಗ ಹೇಳ್ತಿದ್ರ. ಹೌದು. ಮತ್ ಇಲ್ಲಿ ಕುಂತಾರಲ್ಲ ಇವ್ರ ಹೆಂಗ್ ಹೇಳ್ತಾರಂತೀನಿ. ಈಗೇನಾಗೈತಂದ್ರ ಕಲ್ಲು ಬಳಕಲ್ಲು ಎಲ್ಲ ಕೂಡಿ ಸೇರಿ ಮಾಯಾಗ್ಯಾವ. ಈಗೇನು ಮಿಕ್ಸರ್ ಗ್ರೈಂಡರ್ ಬಂದವು. ಹೌದು ಹೌದ್ರಿಪ್ಪ. ಏನಾರ ಮಿಕ್ಸಿ ರಿಪೇರಿ ಇತ್ತಂದ್ರೆ ಬಾಜು ಮನೆಗೆ ಹೋಗಿ ಮಿಕ್ಸರ್ ಇಸ್ಕೊಂಬರ್ತಾರ ನಾವು ತಾಯಂದ್ರು. ಹಾ ಮತ್ ಈಗ ಮಿಕ್ಸರ್ ಗ್ರೈಂಡರ್ ಇಸ್ಕೊಂಬಂದ್ರ ಅವ್ರು ಹೇಗೆ ಥ್ಯಾಂಕ್ಸ್ ಹೇಳ್ತಾರಂದ್ರ ಹೆಂಗ ಮಿಕ್ಸರ್ ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲಿ, ಗ್ರೈಂಡರ್ ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲಿ, ಮಾರುತಿ ಕಾನ್ಯಾಗ ಮಗ ಬರಲಿ, ಮಾರುತಿ ಕಾನ್ಯಾಗ ಮಗ ಬರಲಿ, ಹಣದವ್ವ ಸಸಿ ಬರಲಿ, ವರದಕ್ಷಿಣೆ ತರುವ ಸಸಿ ಬರಲಿ. ಹಾ ಬೆಳ್ಳಿ ಬಂಗಾರ ವೆನಿಟ್ ಬ್ಯಾಂಗ ತುಂಬ್ಕೊಂಡು ಬರುವಂತ ಸೊಸಿ ದೌಡ್ ಬರ್ಲಿ ಯವ್ವ ದೌಡ್ ಬರ್ಲಿ ಅಂತಾರ. ಇಬ್ರು ಬಂದ್ರು ನೋಡ್ಬೇಕಂತಾರ ಅವ್ರು. ಒಬ್ರು ತೆಲಿ ಇಸ್ಗಕ್ಕ ಒಬ್ಬರಿಗೆ ಕುದುರೆ ಇಸ್ಗಕ್ಕ. ಹಂಗಲ್ಲ ಒಬ್ಬರು 2,000 ರೂಪಾಯಿ ಬರಾಕತ್ತೈತಲ್ಲ, ಇವ್ರು 4,000 ಬರ್ತದೆ. ಓಹೋ ಹಿಂಗ ತಿನ್ನಿನ. ಹಂಗೇನಾರು ಮಾಡಿದ್ರೆ ಮತ್ತೆ ಮಗು ಹೊರಗಾಗ್ತಾರ. ಓ ನಾಯವ್ವ ಅದಕ್ಕ ಕಲ್ಲು ಒಳಕಲ್ಲು ಬಿಸುಕು ಇವೆಲ್ಲ ಮಾಯ ಬಿಡ್ತವೆ. ಹೋಗ್ಯಾವ. ಅದಕ್ಕೆ ಈಗ ನಮ್ಮ ತಾಯಂದ್ರು ಯಾರು ಮನೆಗೆ ಹೊತ್ತಾಗಿ ಮನೆಗೆ ಬೀಗರು ಬಂದ್ರಂದ್ರೆ ಪಲ್ಯ ಮಾಡ್ಲಿಕ್ಕಂದ್ರ ಅಪ್ಪ 10 ನಿಮಿಷದಾಗ ಚಟ್ನಿ ರೆಡಿ ಮಾಡಿ ಕೊಡ್ತೀನಿ ತಿನ್ನಂತಾರ. ಹಾ ಹಾ ರೊಟ್ಟಿ ಅದಾವು ಚಟ್ನಿ ಮಾಡ್ತಿದ್ದೆ, ಮಿಕ್ಸಿ ಚಾಲು ಮಾಡಿದ್ರಂದ್ರ ಚಟ್ನಿ ರೆಡಿ ಆತ. ಅವಸರದಾಗ ಬಗಾನ ಏನಾರ ಒಂದ್ 2 ಮೆಣಸಿನಕಾಯಿ ಹೆಚ್ಚಿ ಹೋಗಿದ್ರ ತಿಳ್ಕ ಬೀಗ ತಿಂದಾವ ಊರ್ ಮಠ ಅಂತ ನಾವು ಕೊಡಂಗಿಲ್ಲ, ಹಂಗ ಹೋಗುದವ. ಅಂದ್ರೆ ಸೌಂಡ್ ಎಫೆಕ್ಟ್ ಆಗಿರುತ್ತೆ. ಹೌದಪ್ಪ ಯಪ್ಪ. ಅದಕ್ಕೆ ಗುಣಧರ್ಮ ಹಂಗಿರುತ್ತೆ. ಅದಕ್ಕೆ ತೆಲುಗಿನೊಳಗೆ ಸೃಷ್ಟಿ ಮಾಡಿ ತೆಗೆದಿದ್ರೆ ದೇಹ. ಹೌದು ಹೌದ್ರಿಪ್ಪ. ಸೋಮಾನ ಪದಗಳನ್ನು ಹಾಡ್ತಿದ್ರು ಮೊದಲೆಲ್ಲ ತಾಯಿದ್ರು. ಸೋಮವಾರ ಪದ ಹಾಡ್ತಿದ್ರ. ಎಲ್ಲ ಮನೆ ಒಳಗೆ ಏನೇ ಕಾರಣ ಮಾಡಿದ್ರು ತಾಯಿದ್ರು ಹಾಡ್ತಿದ್ರು ಪದ್ಧತಿ. ಹಾ ಹಾ ಏನಾಗಿತ್ತಂದ್ರೆ ಒಂದು ಊರೊಳಗೆ ಗೌಡ್ರ ಮನೆ ಲಗ್ನಿತ್ತು. ಹಾ ಗೌಡ್ರ ಲಗ್ನಿತ್ತು. ಎಲ್ಲ ಈ ಹೆಣ್ಮಕ್ಳು ಕೂತಿದ್ರು, ಯಾರು ಹಾಡಾಕತ್ತಿದ್ದಿಲ್ಲ. ಗೌಡ್ರು ಬಂದು ಕೇಳಿದ್ರು, ಅಲ್ಲಿ ಇಷ್ಟೆಲ್ಲ ಹೆಣ್ಮಕ್ಳದ್ರಿ ಯಾರ ಒಂದು ಹಾಡಾಡ್ರಿ ಅಂದ್ರು. ಹಾ ಇಲ್ರಿ ನಮ್ಮೂರಾಗ ಹಾಡಾಕ ಒಬ್ಬಕ್ಕೆ ಇರೋವಕ್ಕ ಹೌದ ಬಂದಿಲ್ಲ ಅಂದ್ರು. ಆ ಊರಾಗ ಒಬ್ಬಕ್ಕೆ ಹೆಣ್ಮಕ್ಳು ಸೋಮಾನ ಪದ ಹಾಡ್ತಿದ್ದೆ. ಒಬ್ಬಕ್ಕೆ ಹಾಡ್ತಿದ್ದ. ಅವಾಗ ಡಾಕ್ಟರ್ ಕಲ್ಕೇಶ್ ನಡುವೆ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕಲೆಯನ್ನು ಮೆಚ್ಚಿ ನನಗೂ ಕೂಡ ವೈಯಕ್ತಿಕ 100 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ತಂಡದ ಪರವಾಗಿ ತೂಕದ ಧನ್ಯವಾದ ಹೇಳ್ತೀನಿ. ಒಬ್ಬಕ್ಕೆ ಹೆಣ್ಮಗಳು ಹಾಡ್ತಿದ್ದು. ಅವಾಗ ಗೌಡ್ರು ಹೋಗಿ ಕರ್ಕೊಂಬರಿ ಮತ್ತೆ ಕಾಣ ಮಾಡಕತ್ತೀವಿ, ಹಾಡ ಯಾರಿಲ್ಲ ಅಂದ್ರು. ಆಯ್ತಂತ ಒಬ್ಬಕ್ಕೆ ಹೆಣ್ಮಗಳು ಹೋಗಿ ಇರೋಕ್ಕನ್ನು ಕರೆಯಕ್ ಹೋದ್ರು. ಇರೋಕ್ ಮನ್ಯಾಗ ಅನ್ನ ಮಾಡಕತ್ತಿದ್ರು. ಈ ಹೆಣ್ಮಕ್ಳಿಲ್ಲ, ಯಾವಾಗ ಗೌಡ್ರ ಮನೆ ಲಗ್ನ ಹಾಡಾರ ಯಾರು ಇಲ್ಲ, ಅನ್ನ ಏನ್ ಮಾಡ್ತಿದ್ದೆ ಅಲ್ಲಿ ನಿನ್ ಗಂಡನ ಒಳ್ಳೆಯದನ್ನ ನಾಷ್ಟ ಊಟ ಎಲ್ಲ ಆಗತ್ತಪ್ಪ ಅಂತಂದು ಅಲ್ಲೇ ಪದ ಗೌಡ್ರ ಲಗ್ನದಾಗ ಈ ಹೆಣ್ಮಗಳು ಅನ್ನ ಮಾಡಕತ್ತಿದ್ದಲ್ಲ, ಅನ್ನ ಬಿಡಿಸಿ ಬಡ ಬಡ ಕರ್ಕೊಂಡು ಹೋಗ್ಬಿಟ್ಟೆ. ಬಂದು ಗೌಡ್ರ ಮನ್ಯಾಗ ಕೂತು ಹಾಡಾಡಕತ್ತು. ಈಕಿ ಲಕ್ಷ ಮನ್ಯಾಗ ಹೊಲಿ ಮ್ಯಾಗ ಅನ್ನ ಡಬ್ಬಿ ಬಿಟ್ಟು ಬಂದಿದ್ದೆ ಹೆಣ್ಮಗಳು. ಅಯ್ಯೋ ಶಿವನ. ಅವಾಗ ಲಕ್ಷ ಹೊಲಿ ಅಲ್ಲಿ ಹೋದ ಮನ್ಯಾಗ ಗಂಡ ಅಲ್ಲೇ ಓಡಾಡ್ತಿತ್ತು ಗೌಡ್ರ ಮನ್ಯಾಗ. ಅವಾಗ ಗಂಡಗೆ ಹೇಳಬೇಕಂದ್ರೆ ಹೆಂಡತಿ ಸುಮಾರು ಆತು. ಹೌದಾ ಹುಡುಗ ಮಂದಿ ಗಂಡಗೆ ಅನ್ನ ಡಬ್ಬಿ ತಿಳಿ ಬರೀ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ಹಾಡಿನೊಳಗ ಗಂಡ ತಿಳಿ ಹಾಡಕತ್ತೈತಿ. ಹೆಂಗ ಅಡಗಿಯ ಮನೆಯಾಗ ಯವ್ವ ಅನ್ನಕ್ಕ ಇಟ್ಟೇನ ಹೊತ್ತಿಗೆ ತೇರ ನೋಡಿ ಬಾರ ಸಾಯಣ್ಣೀರ ಸೋಮಾನ ಬಂದೇರ ಸಾಯಣ್ಣಗವ. ನಮ್ಮೂರಾಗ ಯಾರು
ಆಮೇಲೆ ಹೆಣ್ಮಕ್ಳು ಯಾರು ನೋಡೋದಿಲ್ಲ. ಹೆಣ್ಮಕ್ಳು ಸಹಲಿಕ್ಕೂ ಗಂಡ್ ಮಕ್ಳ ಸಹಲ್ಬೇಕು ಈಗ. ಆಧಾರ್ ಕಾರ್ಡ್ ಫ್ರೀಗಿಂದ ಹಂಗಾಗಿ ಇದೆ. ಪರಿಸ್ಥಿತಿ ಐತಿ ಈಗ. ಅದಕ್ಕೆ ಈಗ ಹಾಡಕತ್ತು ಹೊಳ್ಳಗಳು ಇದನ್ನ ಹಾಡಕತ್ತ ಈ ಗಂಡದ ಸಂಶಯ ಬಂತು. ಅಡಿಗೆ ಮನ್ಯಾಗ ಅನ್ನಕ್ಕೆ ಇಟ್ಟೀನಿ ಅಲ್ಲಿ ಓಡಾಡ್ತಿರ್ತಾವ ಗೌಡ್ರ ಮನ್ಯಾಗ. ನನ್ನೇ ಏನೋ ಮನ್ಯಾಗ ಅರ್ಥ ಮಾಡ್ಯಾಳ ಅಂತ ತಿಳಿತಾವ. ಹೌದಾ? ಅವಾಗ ಆಕಿ ಗಂಡನ ಹೆಸರು ನಿರ್ಬಂಧ ಇತ್ತು. ಅವತ್ತು ಗೌಡ್ರ ಮನ್ಯಾಗ ಗುಗ್ಗುಳಕ್ಕೆ ನಡೆದಿತ್ತು. ಅಲ್ಲೇ ಓಡಾಡ್ತಿದ್ನಲ್ಲ ಸೀದಾ ಮನೆಗೆ ಹೋದಾಗ ಮನ್ಯಾಗ ನೋಡ್ತಾನ ಅನ್ನ ಡಬರಿ ಒಲಿ ಮೇಗಿತ್ತು. ನೀರು ಕಡಿಮೆ ಆಗಿತ್ತು. ಅದು ಸ್ವಲ್ಪ ನೀರು ಹಾಕಿ ಅನ್ನ ರೆಡಿ ಮಾಡಿ ಡಬರಿ ಕೆಳಗೆ ಮತ್ತೆ ಹೊಡ್ ಬಂದ. ಮತ್ತೆ ಈಗ ಹೇಗೆ ಮುಂದೆ ಹೇಳ್ಬೇಕಲ್ಲ ಅನ್ನ ಮಾಡಿ ಅಂತ ಹೇಳಿ ಹೇಳಿದ. ಅವು ಮಂದ್ಯಾಗ ಹೋಗಿಲ್ಲ ಅನ್ನ ಡಬರಿ ಇಟ್ಟು ಬಂದ ಅಂತ ಹೇಳಿದ್ರೆ ಅವ್ರು ಸುಮಾರು ಆಗುತ್ತ. ಹೌದು. ಅದಕ್ಕೆ ಅವ ಗೌಡ್ರ ಮನ್ಯಾಗ ಅವತ್ತು ಗುಗ್ಗುಳಕ್ಕೆ ನಡೆದಿತ್ತು. ಇವತ್ತು ನಮ್ಮ ಹೇಗಿರೋ ಗುಗ್ಗಳು ಇತ್ತು ಹಂಗ ಗುಗ್ಗಳು ನಡೆದಿತ್ತು. ಅವಾಗ ಕೂಡಿದ ಮಂದ್ಯಾಗ ಹೋಗಿ ಕಿತ್ತು ಜೀವನ ಆಹಾ ವೀರ ಆಹಾ ಸರ್ಪ ನೀನು ಹೇಳಿದ ಪ್ರಕಾರ ಮನೆಗೆ ಹೋದೆ. ಮನೆಯಲ್ಲಿ ಒಲೆ ಮೇಲೆ ಅನ್ನ ಗತಗತನೆ ಕುದಿತಿತ್ತು. ನೀರು ಕಡಿಮೆಯಾಗಿತ್ತು. ನೀರು ಹಾಕಿ ಅನ್ನದೊಳಗೆ ಎತ್ತಿಟ್ಟು ಅಂದ್ರೆ ಸಂಜೆ ನಾನು ಸಾರಿದ್ರೆ ಊಟನ ಮಾಡಿ ಬರೋ. ಅಂದ್ರೆ ಗಂಡನ ಮಾತು ಹಿಂದಿ ಕೇಳಿದಂತೆ ಹಿಂದಿ ಮಾತು ಗಂಡನ ಕೇಳ್ತಾನೆ. ಗಂಡ ಏನಿದೆ ಅಂದ್ರೆ ಗಂಡ ತಿಳಿದೇ ಇರ್ಬೇಕಂತ. ಅದು ಜನಪದಗೊಳ್ಳುವಂತ ಶಕ್ತಿ ಇರ್ತದೆ. ಹೌದ್ರಿಪ್ಪ. ಈಗೆಲ್ಲ ಮಕ್ಕಳು ಒಳಗಂತ ಅಂದ್ರೆ ನಾವೇನ್ ಮಾಡ್ತೀವಿ ಮೊಬೈಲ್ ಕೊಡ್ತೀವಿ ಮಕ್ಕಳಿಗೆ. ಮೊಬೈಲ್ ಕೊಟ್ಟಿವಿ ಅಂತ ಗಪ್ ಚೊಪ್ಪ. ಹೌದಿಲ್ಲ? ಅದು ಈ ಮೊಬೈಲ್ ನೋಡ್ಕೊಂತ ಏನಾಗತ್ತ ಅಂತ ನಮ್ಗೆ ಗೊತ್ತಿಲ್ಲ. ಅದು ಮಕ್ಕಳನ್ನ ಸಮಾಧಾನ ಮಾಡೋಕೆ ಜೋಗುಳ ಪದ ಹಾಡ್ತಿದ್ದ ತಾಯಂದ್ರು. ಹೌದ್ರಿಪ್ಪ. ಮೊದಲಿನ ಕಾಲದಾಗ ಎಷ್ಟು ಚಂದ ಅವ್ರ ಮಕ್ಕಳು ಮನಸ್ಸಿಗೆ ಹಾಡ್ಕೊಂತ. ಈಗ ಏನಾಗಿತ್ತಂದ್ರೆ ಮೊಬೈಲ್ ಬಂದ್ಮೇಲೆ ಅವ್ರು ನಾಡ್ಸೋದು ಹೋಗಿ ಮಕ್ಕಳನ್ನ ಸಮಾಧಾನ ಮಾಡ್ಬೇಕಂದ್ರೆ ಹೆಣ್ಮಕ್ಳ ಗಂಡ್ಮಕ್ಳ ಕೈ ಕೊಟ್ರೆ ಸಮಾಧಾನ ಆಗುದಿಲ್ಲ. ಯಾಕಂದ್ರೆ ಒಬ್ಬ ಗಂಡ ಮಿಲಿಟರಿ ಒಳಗೆ ಕೆಲಸ ಮಾಡ್ತಿದ್ದ. ಮಿಲಿಟರಿ ಒಳಗೆ ಕೆಲಸ ಮಾಡುವಂತ ಗಂಡ ಮನೆಗೆ ಬರ್ತಾನ. ಏನ್ ಹೇಳ್ತಾರ ಗಂಡಗ, ಇಲ್ಲ ನೀವು ಮಿಲಿಟರಿ ಒಳಗೆ ದುಡಿದು ದಡ್ಕೊಂಡು ಬಂದಿರಿ, ಸ್ವಲ್ಪ ಕೂಸ್ ಆಡಿಸ್ರಿ, ನಾನು ನಿಮ್ಗೆ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಅಂತಾರ. ಮಿಲಿಟರಿ ಒಳಗಿಂದ ಬಂದ ಗಂಡ ಹೆಂಗ್ ಸಮಾಧಾನ ಮಾಡ್ತಾನ ಅಂದ್ರೆ ಹುಡುಗನ ಮಿಲಿಟರಿಯಿಂದ ಬಂದ ಕೂಸ್ ಕೈ ಕೊಡ್ಲಿ ಅಂತ ಈಗ ಹಿಡ್ಕೊಂಡ ಮಕ್ಕಳಿಲ್ಲ. ಮತ್ತೆ ತಾಯಿ ಒಂದು ಕರ್ಕೊಂಡು ಈಗ ಪೊಲೀಸ್ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾರೆ. ಅವಾಗ ಪೊಲೀಸ್ ಏನ್ ಹೇಳ್ತಾಳೆ, ಇಲ್ಲ ನೀವು ಡ್ಯೂಟಿ ಮಾಡಿ ತಲ್ಕೊಂಡ್ರಿ, ಬಿಸಿ ಅಡಿಗೆ ಮಾಡಿ ಕೊಡ್ತೀನಿ, ಸ್ವಲ್ಪ ಹೊತ್ತು ಕೂಸ್ ಆಡಿಸ್ರಿ ಅಂತ ಹೇಳಿ ಡ್ಯೂಟಿ ಮುಗಿಸಿ ಹೋಗ್ಯಾರ ಅವರು. ಅದಕ್ಕೆ ಪೊಲೀಸ್ ಹೆಂಗ್ ಸಮಾಧಾನ ಮಾಡ್ತಾರ? ಪೊಲೀಸ್ ಕೈ ಕೂಸ್ ಕೈ ತೋಡ ಕಳ್ಬೇಡ ಗಪ್ ಮಕ್ಕೋ ಕಾಳು ಸುಳಮಗನ ಒದಿಬೇಕು ಮಕ್ಕೊಂತೀಯ ಇಲ್ಲಡ ಹತ್ತಿರ ಒಂದು ಒಳಗೆ ಹಾಕ್ತೀನಿ ನಿನ್ನ ತೆಗಿ ಮಗನ 100 ರೂಪಾಯಿ ಅವ್ರ ಉಳಿಸೋದು ತಂದೆ ಬರಪ್ಪದಿ. ಯಾಕಂದ್ರೆ ಅವ್ರ ಉದ್ಯೋಗ ಪ್ರವೃತ್ತಿ ಹೆಂಗಿರುತ್ತೆ. ಆಯ್ತಂತ ತಾಯಿ ಬಂದು ಕರ್ಕೊಂತಾಳ. ಮತ್ತ ಕೇವಿಗಳಿಗೆ ಕೆಲಸ ಮಾಡುವಂತ ಮನುಷ್ಯ ಮನೆಗೆ ಬರ್ತಾನ. ಅವಾಗ ಹಿಂದೆ ಅಂತಾಳ, ಇಲ್ರಿ ನೀವು ಕೇವಿ ಕೆಲಸ ಮಾಡಿ ತರ್ಕೊಂಡ್ರಿ, ಸ್ವಲ್ಪ ಹೊತ್ತು ಕೂಸ್ ಆಡಿಸಿ ನಿಮ್ಗೆ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಅಂತಾಳ. ಮತ್ತೆ ಕೇವಿ ಒಳಗೆ ಕೆಲಸ ಮಾಡಿ ಬಂದ ಮನುಷ್ಯ ಅವಾಗ ಹೆಂಗ್ ಸಮಾಧಾನ ಮಾಡಿದ? ಅವಾಗ ಕೂಸ್ ಕೈ ಹಿಡ್ಕೊಂಡ ಅಳಬ್ಯಾಡ ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ಅಳಬ್ಯಾಡ ನನ್ನ ಕಂದ. ಬಂದಾಗ ಕಂಬ ಜಗ್ದೆ ಜಗತ್ತ ಮಕ್ಕಳು ಕಾದು ಹುಡುಗಿಲ್ಲ ಮಕ್ಕಳಿಲ್ಲ. ಅವಾಗ ಕಡೆಗೆ ತಾಯಿ ಬರ್ತಾಳ. ತಾಯಿ ಬಂದು ಹೆಂಗ್ ಸಮಾಧಾನ ಮಾಡ್ತಾಳಂದ್ರ, ಅಳಬ್ಯಾಡು ನನಗಂದ ನಾ ಹಾಲಮಾರಿ ಬರ್ತೀನಿ, ಅಳಬ್ಯಾಡ ನನಗಂದ ನಾ ಹಾಲಮಾರಿ ಬರ್ತೀನಿ, ಹಾಲಮಾರಿ ಬರುವಾಗ ನಿನ್ನ ಬಂದು ಹಾಲ ಗಡಗ ತರ್ತೀನಿ, ಹಾಲಮಾರಿ ಬರುವಾಗ ನಿನ್ನ ಬಂದು ಹಾಲ ಗಡಗ ತರ್ತೀನಿ. ಬರ್ತೀನಿ
ಮಾಡಿದ್ರು ಅಂದ್ರೆ ಹಾ ಹಾ ಕೂಸು ಮಕ್ಕೊಂಡಿತ್ತು ಅದ್ರ ಜೊತೆ ಗಂಡನು ಅಲ್ಲೇ ಮಕ್ಕೊಂಡಿತ್ತು ಬಡಿಮ್ಯಾಗ ಹಾ ಅಂದ್ರೆ ಜಾನಪದದೊಳಗೆ ಅಷ್ಟು ಶಕ್ತಿ ಐತಿ. ಹೌದಪ್ಪ ಯಪ್ಪ ಅದಕ್ಕೆ ಈ ಜನಪದ ಕಲೆ ಉಳಿಲಿ ಬೆಳಿಲಿ ಅಂತ ಅನ್ಬೇಕಲ್ಲ ತಂಡ ರಾಜ್ಯಾದ್ಯಂತ ಈ ಪ್ರಸಾರ ಮಾಡಿ 2 ಸಾರಿ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ಜೈ ಕಿಸಾನ್ ಜನಪದ ಕಲಾ ತಂಡ ಇವತ್ತು ನಮ್ಮ ಹುಡುಗರು ಅಂದ್ರೆ ಬಹಳ ಬೆಳಿತಿರ್ತಾರೆ. ಹಾ ಇಲ್ಲಂತ ನಮ್ಮೂರಿಗೆ ಯಾರು ಕುಡಿತಿದ್ದಾರೆ ಏ ಮನ್ಯಾಗ ಹೋಗಿ ಮಕ್ಕಂದಾರ ಅವ್ರು ಏನ್ ಬರ್ಬೇಕು ರೇಟವ್ರೆ ಅದರ ಯಾರು ಬೇರೆ ಅದರ ಕೂಡ ಹಿಂದೆ ಎಷ್ಟು ಬೇಕಿರ್ತಾರ ಅಂದ್ರೆ ಹೇಳ್ತೀನಿ ಮಗ ಎಷ್ಟು ಹುಡುಗರಿಗೆ ನಾವು ಹೇಳ್ದೈತಿ ಈಗ ಗಂಡ ಕುಡಿದು ದಿನ ಹೀಗೆ ಕುಡಿ ಜಗಳ ಮಾಡ್ತಿರ್ತಾನೆ ಅವನು ಹಿಂದೆ ಕೊಡನ ಮತ್ತೆ ಬೇರೆ ಮಾಡಿದ್ರೆ ಒಳ್ಳೆ ಬಿಡ್ತಾರ ಹೌದಪ್ಪ ಯಪ್ಪ ಜೀವ ಜಗಳ ಮಾಡೋದು ಒಳ್ಳೆ ಬ್ಯಾಸರ ಆಗಿದ್ರು ಗಂಡ ಐತಿ ಹಾ ಹಾ ಇರೋಣ ಜಾತ್ರೆ ಐತಲ್ಲ ಹಂಗೂರ ಜಾತ್ರೆ ಇತ್ತು ಅವತ್ತು ಬೆಳಿಗ್ಗೆ ಎದ್ದವ ಸೀರೆ ಜಳಕ ಮಾಡಿ ಹೆಣ್ಣಿಗೆ ಬಂದಿತ್ತು ಸೀರೆ ಬಂದವನ ಹಿಂದಿ ಪಾದ ಬಡಲ್ಲ ಇವತ್ತಿಂದ ನಾ ಕುಡಿದು ಬಿಡ್ತೀನಿ ಅಂತ ಶಿವ ಅವಾಗ ಹೇಳ್ತಂದು ಅಲ್ರಿ ನೀವು ನನ್ನ ಪತಿದೇವ್ರು ಹೆಂಗೆಲ್ಲ ಕಾಲು ಹಿಡಿಬಾರ್ದು ಕುಡಿದು ಬಿಟ್ಟು ಚಲೋ ಆಗ್ತದ ಇವತ್ತಿಂದ ಕುಡಿದು ಬಿಡ್ತಂತ ಗಟ್ಟಿಲ್ಲ ಪಾದ ಹಿಡ್ಬಾರ್ದು ಬೇಡ ಹೆಂಗೆಲ್ಲ ಕಾಲು ಹಿಡಿಬಾರ್ದು ನೀವೆಲ್ಲ ನನ್ನ ಪತಿದೇವರು ಕುಡಿದು ಬಿಟ್ಟಿದ್ದು ಭಾಳ ಚಲೋ ಆಯ್ತು ನಿಮ್ಮ ಸಲುವಾಗಿ ಒಳ್ಳೆ ಬ್ಯಾಸ ಆಗಿದ್ರು ಗಂಡ ಇತ್ತು ಆಯ್ತು ಇವ ಗಂಡ ಜಾತ್ರೆ ಹೋದ ಹೋಗಿ ಮುಂದೆ ಒಂದು 40 ತಾಸು ಆಗಿದ್ದಕ್ಕೆ ಹೆಣ್ಮಗಳ ತೋತ ಕಟ್ಟಿಬೇಕು ಯಾಕ ಮಕ್ಕಳು ಮನೆ ಹಾಕಂತ ಯಾಕೆ ಹೇಳಿದ್ರು ಅಂತ ಇಲ್ಲೇ ನನ್ನ ಗಂಡ ಇವತ್ತಿಂದ ಕುಡಿದು ಬಿಡ್ತೀನಿ ಅಂತ ನಾನು ಪಾದ ಪಡೆದ ಆದ್ರೆ ಚಲೋ ಆದ್ರೆ ನಿಮ್ಮ ಸಲುವಾಗಿ ಉಣಾಗಿ ಜಗಳ ಬಗೆಹರಿಸಿದ್ ನನಗೆ ಸಾಕಾಗಿತ್ತು ಬಿಟ್ಟು ಚಲೋ ಅಲ್ಲ ನಂದ ಇಲ್ಲೇ ಅವ ಬಿಡ್ತೀನಿ ಅಂತ ನಾನು ದೂರಾಗಿದ್ದೆ ಅಯ್ಯಪ್ಪ ಅಂತದೇನಾಗೈತೆ ಏನಾಗೈತಿ ಏನ್ ಮಾಡ್ಯ ನಂದು ಇಲ್ಲೇ ಅವ ಕುಡಿದು ಬಿಡ್ತೀನಿ ಅಂತ ನಾನು ಪಾದ ಪಡೆದಾನ ಮುಂದೆ ಹೋಗಿ ನೋಡ್ತೇವೆ ನನ್ನ ಕಾಲಕ್ಕೆ ಚೈನ ಬಿಟ್ಟು ಇದ್ರ ಬಾವರ್ಲಿ ಅಂತ ತುಳು ಮಾಡಿದ್ರು ಕುಡುಗರು ಸಾಮಾನ್ಯ ಹೇಳಿಲ್ಲ ಹೆಣ್ಮಕ್ಳಿಗೆ ಸಂಶಯ ಸಂಸಾರ ಹಾಳಂತಾರೆ ಹೌದ್ರಿಪ್ಪ ಸಂಸಾರ ಬಹಳ ಹಾಳಾಗ್ಯಾವ ಕಣ್ಣಿನ ನೋಡ್ಯಾವ ಹೆಣ್ಮಕ್ಳಿಗೆ ಸಂಶಯ ಬಾಳ ಒಬ್ಬ ಹೆಣ್ಮಕ್ಳು ಗಂಡನ ದಿನ ಸಂಶಯ ಮಾಡ್ತಿದ್ಲು ಗಂಡ ಡ್ಯೂಟಿ ಹೋಗಿದ್ದ ಮಧ್ಯಾಹ್ನ ಫೋನ್ ಹಚ್ತಿದ್ಲು ಏನಿದ್ರೆ ಅಂತ ಕೇಳ್ತಿದ್ಲು ಅವಾಗ ಗಂಡನ ಆಫೀಸ್ನಾಗ ಇದ್ದೀನಿ ಮತ್ತೆ ಆಫೀಸ್ನಾಗ ಏನ್ ಗ್ಯಾರಂಟಿ ಅಂತ ಹೇಳ್ತೀವಿ ಅಲ್ಲೇ ಅವನ ಅವಾಗ ಪ್ಯೂನ್ ಕಡೆ ಫೋನ್ ಕೊಟ್ಟು ಮಾತಾಡ್ತಿದ್ದ ಪ್ಯೂನ್ ಹೇಳ್ತಿದ್ದ ಇಲ್ರಿ ಸಾಹೇಬ್ ಆಫೀಸ್ಗೆ ಬಂದ್ರ ಅವಾಗ ಹಿಂದಿ ಕಾಂಟ್ಯಾಕ್ಟ್ ನನ್ನ ಗಂಡ ಆಫೀಸ್ನಾಗ ಈಗ ಪ್ರತಿದಿನ ಮಧ್ಯಾಹ್ನ ಫೋನ್ ಮಾಡೋದು ಎಲ್ಲಿದೆ ಅಂದ್ರೆ ಆಫೀಸ್ನಾಗ ಗ್ಯಾರಂಟಿ ಏನಂದ್ರೆ ಪ್ಯೂನ್ ಮಾತಾಡೋದು ಬರಬರಿ ಮುಂದೆ ಆ ಹೆಣ್ಮಗಳು ಒಂದು ತಿಂಗಳ ತವ್ರ ಮನೆಗೆ ಹೋದ್ರು ತವ್ರ ಮನೆಗೆ ಹೋದ ಮೇಲೆ ಮತ್ತೆ ಏತ್ ಊರಿಗೆ ಹೋಗಿ ಮತ್ತೆ ಫೋನ್ ಹಚ್ಚಿದ್ದು ಎಲ್ಲಿದೆ ಅಂತ ಇಲ್ಲ ನಮ್ಮ ಮನೆಯಾಗ ಇದೀನಿ ದಿನ ಆಫೀಸ್ ಹೋಗೋ ಮನೆಗೆ ಯಾಕಂದ್ರೆ ಸಂಶಯ ಬರ್ತೀವಿ ಸಂಶಯ ಈಗ ಬಂತದ ಇಲ್ಲ ಮನೆಯಾಗ ಇದೀವ ಈ ಮನೆಯಾಗ ಏನ್ ಗ್ಯಾರಂಟಿ ಅಂತ ಅದೇ ಅವನ ಏನ್ ಮಾಡ್ಲಿ ಅಂತೀವ ಲಾಪ್ ಹೋಗ್ಬಾರ್ದು ಭಾಳ ಸಣ್ಣ ಇರ್ತಾರ ಏನಂದ್ರೆ ಆ ಹೆಣ್ಮಗಳು ತಿರುಗಿ ಉಳಿಸಿ ಅಂದು ಏನೆಲ್ಲ ಅಡಿಗೆ ಮನೆ ಮಿಕ್ಸರ್ ಐತಿ ಬಟನ್ ಹಾಕಿ ಮಿಕ್ಸಿ ಚಲೋ ಮಾಡ್ರಿ ಫೋನ್ ಹಿಡ್ರಿ ನಂಗೆ ಗೊತ್ತಾಗುತ್ತೆ ಅಂದ್ರೆ ಎಂತ ಶಾಣೆತಾನ ಅಂತಿದ್ದೀವಿ ಇವು ಅರ್ಥ ಬೇಕಾಗಿತ್ತು ಹೋಗಿ ಬಟನ್ ಹಾಕಿದ್ರೆ ಮಿಕ್ಸರ್ ಚಲೋ ಅಂತ ಫೋನ್ ಬಿಡಲ್ಲ ಹಿಂದಿ ಖಾತ್ರಿ ಅಂತ ನನ್ನ ಮನ್ಯಾಗ ಹೇಳಿ ಅಡಿಗೆ ಮನ್ಯಾಗ ಅದ ನನ್ನ ಈಗ ದಿವಸ ಫೋನ್ ಮಾಡೋದು ಏನಿದೆ ಅಂತ ಕೇಳೋದು ನಾನು ಮನ್ಯಾಗ ಇದೀನಿ ನನಗೆ ಏನ್ ಗ್ಯಾರಂಟಿ ಇರಲಿಲ್ಲ ಮತ್ತೆ ಮಿಕ್ಸರ್ ಚಲೋ ಮಾಡೋದು ಫೋನ್ ಹಿಡಿಯೋದು ಗತಿ ಸಿಕ್ಕತ್ತವಂಗ ಏನ್ ದಾರಿ ತೋರಿಸ್ಕೊಟ್ಬಿಟ್ರಲ್ಲ ಇದು ಹಂಗ ಒಂದು ತಿಂಗಳು ಹೋಗ್ತಿರು ಮುಂದೆ ಒಂದು ತಿಂಗಳಾಗಿಂದ ಹೇಳ್ತಿ ತವ್ರ ಮನೆಗಿಂದ ಬಂದು ಹೊರ ಗಂಡ ಮನೆಗೆ ಒಂದು ಸಣ್ಣ ಹುಡುಗರು ಬಿಟ್ಟಿದ್ದೀವಿ ಅದಕ್ಕೆ ಏನಿಲ್ಲ ನಿಮ್ಮ ಅಪ್ಪ ಅಂದತಿ ಯವ್ವ ನೀನ್ ಊರಿಗೆ ಹೋಗಿದ್ದಲ್ಲ ನಿಮ್ ತಮ್ಮನ ಲಗ್ನಕ್ಕಂತ ಏನ್ ಒಂದ್ ತಿಂಗಳು ಊರಿಗೆ ಹೋದಲ್ಲ ನೀವು ಹೋದ ಮರುದಿವಸ ಅಪ್ಪ ಮಿಕ್ಸರ್ ಫೋನ್ ಮನೆ ಬಿಟ್ಟು ಹೋದ ಅಯ್ಯೋ ಯಪ್ಪ ಅಲ್ಲ ಗಂಡ ಹೋದ್ರ ಹೋಗಲ್ಲ ಮಿಕ್ಸರ್ ಕಂಪನಿ ಇರ್ತದ ಅದಕ್ಕೆ ಸಂಶಯ ಮಾಡ್ಬೋದು ಸಂಶಯ ಮಾಡಿದ್ರೆ ಗಂಡ ಅಂದ್ರೆ ಗಂಡ ಜೊತೆ ಮಿಕ್ಸರ್ ಹೋಗದಪ್ಪ ಯಪ್ಪ ಅದಕ್ಕೆ ಸಮಾಜಗಳಿಂದ ಪ್ರಕರಣಗಳು ನಮ್ಮ ಕಡೆಯಲ್ಲಿ ಬರ್ತಿರ್ತಾವ ಮನುಷ್ಯ ದೇಶ ಸುತ್ತಬೇಕಂತ ಕೋಶ ಓದಬೇಕಂತ ಹೌದ್ರಿಪ್ಪ ದೊಡ್ಡ ದೊಡ್ಡವ್ರು ಹೇಳ್ಯಾರ ಭಾಷೆ ಬರ್ಬೇಕು ಭಾಷೆ ಬರಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ತಿರ್ಬೋದು ಭಾಷೆ ಬರಲಿಲ್ಲ ಏನಾಗುತ್ತಂತೆ ಈಗೆಲ್ಲ ನಾವೆಲ್ಲಾರ ದೂರ ಹೋದ್ವಿ ಅಂದ್ರೆ ಗಂಡ್ಮಕ್ಳು ಭಾಳ ಮಾತಾಡೋದು ಹೆಣ್ಮಕ್ಳು ಮಾತಾಡ್ತಾರೆ ಒಂದ್ 3 ಜನ ನಮ್ಮ ಕರ್ನಾಟಕದ ಹೆಣ್ಮಕ್ಳು ತಮಿಳ್ನಾಡಿಗೆ ಈಗ ತಿರುಪತಿ ನೋಡಕ್ ಹೋಗಿದ್ರು ಈಗ ಬಸ್ ಫ್ರೀ ಆಗ್ಯಾವ ಹೆಂಗಾರ ತಿರುಪತಿಗೆ ಹೋಗಿ ನೋಡ್ರಿ ಹೋಗ್ಯಾರ ಹೋಗಿದ್ರು ಬೇರೆ ಬೇರೆ ಊರಾರ ಅಲ್ಲಿ ಹೋಗಿ 3 ತಿರುಮಡಿ ಕೊಟ್ಟು ಹೊಳೆ ಬರೋ ಪರಿಚಯ ಆದ್ರು ಒಬ್ರಿಗೊಬ್ರು ಹೊಳೆ ಬರುವಾಗ ಇವ್ರು 3 ಕೆಳಗೆ ಕೂತಿದ್ರು ತೆಲಿಗೊಳಿಸ್ಬಿಟ್ಟಿದ್ರು ಅಲ್ಲಿ ಸಿಟಿ ಕಡೆ ಮ್ಯಾಲೆ ಹೋಗಿ ಆಂಧ್ರದ ಹೊಳೆ ಮಲ್ಕೊಂಡಿದ್ರು ಆ ಹೆಣ್ಮಗಳಿಗೆ ಕನ್ನಡ ಬರೋದಿಲ್ಲ ಇವ್ರಿಗೆ ತೆಲುಗು ಬರೋದಿಲ್ಲ ಇರೋದಕ್ಕೆ ಗಾಡಿ ಬಿಡ್ತು ಬಡ ಸ್ಟೇಷನ್ ಬಂತು ಮ್ಯಾಗ ಹೆಣ್ಮಗಳು ಕನ್ನಡ
ಬರ್ತಿದ್ದಲ್ಲ ಇವರೇ ಕಿಟಕಿ ಮುಂದೆ ತಲೆ ಓಡಿಸ್ಬಿಡು ಯಾಕೆ ಕೂತಾಗ ಸ್ಟೇಷನ್ ಗಾಡಿ ತರಿದ ತಕ್ಷಣ ಈ ಊರ ರಂಡಿ ಇವ್ರು ಮೂವರು ತಲೆ ಓಡಿಸ್ಕೊಂಡು ಕೂತಿದ್ದಲ್ಲ ಇವ್ರು ದಿಕ್ಕ ತಿಳಿಲಿಲ್ಲ ಈ ಊರ ರಂಡಿಯನ್ನ ಇವರೇ ತಿಳ್ಕೊಂಡ್ರು ನಾವು ತಲೆ ಓಡಿಸೋ ನಮ್ಗ ಮತ್ತೆ ಏನಂದಕ್ಕೆ ಆ ಹೆಣ್ಮಗಳು ಕೇಳಿದ್ರು ಯಾವ ಅಂತ ಕೇಳಿದಕ್ಕೆ ಓ ಹೆಣ್ಮಗಳಿಗೆ ಯಾವ್ದು ಅಂತ ಆಯ್ಕೆ ಇವ್ರಿಗೆ ಭಾಷೆ ಬರೋದಿಲ್ಲ ಇವ್ರು ಸುಮ್ಮನೆ ಕೂತು ವಿಚಾರ ಮಾಡ್ಕೊತ ಮತ್ತೆ ಮುಂದೆ ಬಂತು ಹೊಸಪೇಟೆಗೆ ಬಂತು ಬಂದ ತಕ್ಷಣ ಮತ್ತೆ ಹೆಣ್ಮಗಳು ಊರು ಬಂದ ತಕ್ಷಣ ಈ ಊರ ರಂಡಿ ಅಂತ ಕೇಳಿದ ಊರಂದ್ರಲ್ಲ ಇವ್ ಏನ್ ಬೆನ್ನ ಹತ್ತಾಗತ್ತ ನಮ್ಗೆ ಎಂತಿದ್ರು ತಲೆ ಬೋಳ್ಸಿದ್ದಕ್ಕೊಂದು ಈಗ ರಂಡಿ ಹೇಳೋದಕ್ಕೊಂದು ಸುಮ್ಮನೆ ಕೂತು ಮತ್ತೆ ಕಾಪುರ ಬಂತು ಕಾಪುರ ಸ್ಟೇಷನ್ ಮತ್ತೆ ಹೆಣ್ಮಗಳು ಕೈ ಈ ಊರ ರಂಡಿ ಅದು ಮತ್ತೆ ಅಯ್ಯೋ ಇವ್ರಂದ್ರ ಅಲ್ಲಿಂದ ಹಿಡಿದಿರ್ತಾರ ಬೇಕಂತಾರ ಅದರ ನಮ್ಮ ಗದಗ ಜಿಲ್ಲಾ ಹೆಣ್ಮಗಳು ನೀನಾರ ಮಾತಾಡ್ಬೇಕು ನೀನ ಒಂದ್ ಸ್ವಲ್ಪ ನಾವಂತೂ ಮಾತಾಡಕ್ಕಾಗೋದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ನೀನಾಗಿ ಉತ್ತರ ಕೊಡಲಿಲ್ಲ ಊರು ಕೊಡುತ್ತೆ ಮಾತು ನಾವು ತೆರೆ ಬಿಡಿಸಿ ತೆರೆ ಕೆಟ್ಟ ಕಳಿಸ್ತಾ ಇದ್ದೆ ನಮ್ ಗದಗಿನ ಹೆಣ್ಮಕ್ಳು ಕೈ ಸಿಕ್ಕಕ್ಕೆ ಹೆಣ್ಮಗಳು ಬರೀ ಸರ ಕೇಂದ್ರಲ್ಲಿ ಚಾಟನ ಬೆಳತೀನಿ ಅಂತ ಯಪ್ಪ ಮುಂದೆ ಗದಗ ಸ್ಟೇಷನ್ ಬಂತು ಮತ್ತೆ ಹೊಳೆ ಹೆಣ್ಮಗಳು ಪಾಪ ಮತ್ತೆ ಹೊಳೆ ಈ ಊರ ರಂಡಿ ಅಂತ ಹೇಳಿದೆ ಇವ್ರು ಅಲ್ಲಿಕೊಂಡು ಅನಿಸ್ಕೊಂಡು ಸಾಕಾಗಿ ಬಿಟ್ಟಿತ್ತಲ್ಲ ಹೆಣ್ಮಗಳು ಗದಿನ ಹೆಣ್ಮಗಳು ಕೇಳ್ತಿದ್ದಕ್ಕೆ ಯಾವ ರಂಡಿ ಅಂತ ಕೇಳ್ತೀಯ ನಮಗ ರಂಡಿ ಅಂತೀಯಾ ನಾ ಇಲ್ಲಿ ನಿಂತಿನ ಯಾರು ತಿಳ್ಕೊಂಡೆ ನೀನು ನಾನು ಗದಗ ರಂಡಿ ನೀ ಗದಗ ರಂಡಿ ಮತ್ತೆ ಈಚೆ ಕಡೆ ಕೂತಾಳಲ್ಲ ಈಕೆ ಈಗ ಕೂತಾರೆ ಈಕೆ ಯಾರು ತಿಳ್ಕೊಂಡಿ ಈಕೆ ಹುಬ್ಬಳ್ಳಿ ರಂಡಿ ಮತ್ತೆ ಈಚೆ ಕಡೆ ಕೂತಾಕೆ ಇಲ್ಲಿ ಕೂತಾಗ ಯಾರು ಈಕೆ ಧಾರವಾಡ ರಂಡಿ ಸಾಕಾಗಿರ್ಬೇಕು ಹರ್ಕಟ್ ರಂಡಿ ಅಂತ ಯಪ್ಪ ಹೆಣ್ಮಗಳಿಗೆ ಕೇಳಿದ್ದೆ ಬೇರೆ ಇವ್ರು ತಿಳ್ಕೊಂಡಿದ್ದೆ ಬೇರೆ ಅದಕ್ಕೆ ಭಾಷೆ ಬರಲಿಲ್ಲ ಅಂದ್ರೆ ಏನೆಲ್ಲ ಅನಾಹುತಗಳಾಗ್ತವೆ ಅದಕ್ಕಿಂತವೆಲ್ಲ ಪ್ರಕರಣಗಳು ನಾವು ಕಂಡಿದ್ರೆ ಸಾಕಷ್ಟು ಇರ್ತವೆ ಹೋಗ್ಬೇಕಾದ್ರೆ ಹೊಸದಾಗಿ ಮದುವೆ ಆದ್ರೆ ಟ್ರೈನ್ ಆಗಿತ್ತು ಗಂಡ ಐತಿ ಹೊಟ್ಟಿದ್ರು ಒಬ್ಬ ಹುಡುಗ ಮ್ಯಾಗ ಮಲ್ಕೊಂಡಿದ್ದ ಅವ್ರು ಕೆಳಗೆ ಕೂತಿದ್ರು ಸ್ವಲ್ಪ ಮುಖದ ಹೋದ ಟ್ರೈನ್ ಹೋದ್ಮೇಲೆ ಏನ್ರಿ ಸ್ವಲ್ಪ ತಲೆ ನುಸಾಕೈತಿ ಇಲ್ರಿ ಯಾಕೆ ನನ್ನ ತಲೆ ಭಾಳ ನುಸುತ್ತ ಅಂದ ಆಯ್ತು ಅಂತೇಳಿ ಅವ ಹಣಿಗೆ ಒಂದು ಮುತ್ತು ಕೊಟ್ಟು ಹೆಂಡತಿಗೆ ತಲೆ ಮಾಯ ಆಯ್ತು ಸುನಿಲ್ ಇದೆ ಆಯ್ತು ಮುಂದೆ ಹೋದ ಹೆಣ್ಮಗಳು ಯಾಕೆ ಇಲ್ರಿ ನಾನು ಕೇಳಿ ಭಾಳ ನುಸಾಕೈತಿ ಯಾವ ಎಡಕೆ ನನ್ನ ಬಲಕೆಂದ ಬಲದೇ ತೋರಿಸಿಲ್ಲ ಅವಾಗ ಮತ್ತೆ ಕೈ ತಗೊಂಡ ಕೈ ಒಂದು ಮುತ್ತು ಕೊಟ್ಟ ಕೈ ಕಡೆ ನಾಲ್ಕು ಯಪ್ಪ ಮುಂದೆ ಹೋದ್ರು ಮತ್ತೆ ಇಲ್ರಿ ಕೈ ಇದು ಎಡಗೆ ಭಾಳ ನುಸುತ್ತ ಅಂದ ಹೆಣ್ಮಗಳು ಮತ್ತೆ ಎಡಗೈಗೆ ಒಂದು ಮುತ್ತು ಕೊಟ್ಟ ಇವ ಮುತ್ತು ಕೊಡೋ ಮ್ಯಾಗ ಕೂತಾವ ಮಾಡಾಕತ್ತಿದ್ದ ಕಾಳವ ಮಕ್ಕಳು ನೋಡವ ಮುತ್ತಿಗೆ ಏನ್ ಶಕ್ತಿ ಇರ್ಬೋದು ಏನು ನೋಯ್ದಂತ ಮುತ್ತು ಕೊಡ್ರು ಕಡಿಮೆ ಆಗತ್ತ ವಿಚಾರ ಮಾಡಾಕತ್ತಿದ್ದವ ಆಯ್ತು ಅಂತೇಳಿ ಅವಾಗ ವಿಚಾರ ಮಾಡೋದಿದ್ದ ಮುಂದೆ ಸ್ಟೇಷನ್ ಬಂತು ಗಂಡ ತೆಳಗಿರೋದು ಏನೋ ತೊಗೊಂಬರ್ಬೋದ ಇವ ಮೇಲೆ ಟಣ್ಣ ಜಿಗದವನ ಅಕ್ಕರ ನಿಮ್ ಕಾಲು ಹಿಡ್ಕೋತಿದ್ರೆ ನಿಮ್ಗೆ ಪುಣ್ಯ ಬರುತ್ತ ನಿಮ್ ಗಂಡಿಗೆ ಹೇಳಿ ನಾನು ಓದು ಮುತ್ತು ಕೊಡಿಸ್ತೀನಿ ಅಲ್ಲ ಏನಾಗೈತಿ ಅಂತ ಅಂದ ಇಲ್ರಿ ನೀವು ಫೋಟೋ ಪೂಜೆ ಮಾಡಿದ್ದೀರಿ ನಿಮ್ ಗಂಡಿಗೆ ನಾನು ಓದು ಮುತ್ತು ಕೊಡಿಸ್ರಿ ಅಲ್ಲ ಯಪ್ಪ ಕೊಡ್ಸಕ್ ಬಂದಿತ್ತು ನೀವು ಏನಾಗೈತೆ ಅನ್ನೋದು ಹೇಳ ಏನಾಗೈತಿ ಹೇಳ ಅಂತ ಹೆಣ್ಮಗಳು ಏನಿಲ್ರಿ ಯಾಕಾರ ಕುಂದ್ರಾಕ್ ಬರೋದಿಲ್ಲ ನಿಂತ್ರಾಕ್ ಬರೋಲ್ಲ ಹಂಗಾತ ಮಕ್ಕಳಕ್ ಬರೋದು ಯಾಕಾರ ಮೂರು ವೇದಿಗೆ ಅದಕ್ಕೆ ಯಾವ ಜಾಗದಾಗ ಏನ್ ಮಾಡ್ಬೇಕು ಅದ್ರ ಅದಕ್ಕೆ ನಾವು ಸಮಯ ಸಂದರ್ಭ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮಾತಾಡಬೇಕು ಮ್ಯಾಗ ಯಾರದಾರ ತಳಗ ಯಾರದಾರ ಮೊದ್ಲು ಯಾರದಾರ ಘಟನೆಗಳನ್ನು ಕಣ್ಣಿಗೆ ಸಾಕಷ್ಟು ಬಂದಿರ್ತವೆ ಎಲ್ಲಮ್ಮನ ನೃತ್ಯ ಮಾಡೋ ಕಲಾವಿದರು ಬರ್ತಾ ಇದ್ದಾರೆ ಎಲ್ಲಮ್ಮನ ನೃತ್ಯವನ್ನು ನೋಡೋಣ ಯಾಕಂದ್ರೆ ವಿಶೇಷವಾದ ಎಲ್ಲಮ್ಮನ ನೃತ್ಯ ಈ ಕಲಾತಂಡದ ರಾಜ್ಯ ಪ್ರಶಸ್ತಿ ಗಳಿಸಿರ್ತಕ್ಕಂಥ ತಂಡ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಜಗನ್ಮಾತೆ ರೇಣುಕಾ ಮಾತೆಯ ಎಲ್ಲಮ್ಮನ ನೃತ್ಯವನ್ನು ಈಗ ವೇದಿಕೆ ಕಲಾವಿದರು ಪ್ರಸ್ತುತಪಡ್ತಾ ಇದ್ದಾರೆ ರಾಜ್ಯದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರಸಾರಗೊಳಿಸತಕ್ಕಂಥ ಹಂಪಿ ಉತ್ಸವ ಮಲೆನಾಡು ಉತ್ಸವ ಬೆಳಗಾವಿ ಉತ್ಸವ ಗಡಿನಾಡು ಉತ್ಸವ ಹೊರ ರಾಜ್ಯದಲ್ಲೂ ಕೂಡ ಪ್ರಸಾರವನ್ನು ಕೊಟ್ಟಿರ್ತಕ್ಕಂಥ ಈ ತಂಡ ಇವತ್ತು ನಮ್ಮೂರಿನಲ್ಲಿ ಬಂದು ಈ ಜೋಗತಿ ನೃತ್ಯವನ್ನು ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳದಲ್ಲಿ ಕಲಾವಿದರಿಗೆ ಜೋಗತಿ ನೃತ್ಯ ಬಂಧುಗಳೇ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜಗನ್ಮಾತೆ
ಎಲ್ಲಮ್ಮ ತಾಯಿಯ ಒಂದು ಜೋಗ ನೃತ್ಯ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಹೌದಾ? ಮದುವೆ ಮಾಡಿಕೊಟ್ಟಾರ ಜಮದಗ್ನಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟರುವ ಜಮಾದಗ್ನಿಗೆ
ಬಂದೆ ಎಲ್ಲ ಮುಂದ್ರಾಗ ಮುಗದೇವಿ ಅಂತಾರೆ. ಆದ್ರೆ ಈ ಎಲ್ಲಮ್ಮನ ಪದವನ್ನು ಬರೆದಂತವರು ಮುಸಲ್ಮಾನ್ ಕವಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅರಸಂಗಿ ಗ್ರಾಮದ ಕಾಜೆ ಸಾಹೇಬ್ ಅನ್ನುವಂಥವ್ರು ಬರೆದಂತ ಕವಿ. ಇದೇ ಎಲ್ಲಮ್ಮನನ್ನ ಕುರಿತು ನಮ್ಮ ಸೂಫಿ ಸಂತ ಶಿಕ್ಷಣ ಸಿರಿಪುರ ಕೂಡ ಒಂದು ಪದ್ಯವನ್ನು ರಚನೆ ಮಾಡಿದ್ರು. ಅದು ಯಾವುದಂತ ನೋಡ್ಕೊಂಡು
ಎಲ್ಲಿದ್ದಾನೆ ಎದಬಲಸಗಿಲ್ ಎಲ್ಲಿದ್ದಾನೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಈ ಕಡೆಯಲ್ಲಿ ವ್ಯಕ್ತಿ ಪ್ರಕಾಶ್ ಕುಂಸದ್ ಅವರು 101 ರೂಪಾಯಿಗಳನ್ನು ಕಲಾಕಾರಿಕೆ ಕೊಟ್ಟಿದ್ದಾರೆ.
ಚಿತ್ತಿಲ್ಲದ ಕೂಡುದೈತಿ ಚಿತ್ತಿಲ್ಲದ ಬಲಿಯ ಹೌದು ಚಿತ್ತಿಲ್ಲದ ಕೂಡುದೈತಿ ಎಲ್ಲ ಚಿತ್ತಿಲ್ಲದ ಬಲಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮನದಾಗ ಏನೈತಿ ಜೀವನದಾಗ ಹೋಗುದೈತಿ ಮನದಾಗ ಚಿಂತಿಲ್ಲದ ಕೂಡದೈತಿ ಚಿಂತಿಲ್ಲದ ಕೂಡದೈತಿ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ದ ಹೋಗುದೈತಿ ಮನ್ಯಾಗ ಚಿಂತಿಲ್ಲದ ಹೋಗುದೈತಿ ಚಿಂತಿಲ್ಲದ ಮನ್ಯಾಗ ಹರಿವ ನೀರು ನಮ್ಮ ಜೀವನ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡದೈತಿ ಚಿಂತಿಲ್ಲದ ಮನ್ಯಾಗ ಚಿಂತಿಲ್ಲದ ಕೂಡದೈತಿ ಚಿಂತಿಲ್ಲ